ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲ ಗುರುಮೂರ್ತಿ, ಪೂಜ್ಯ ಮೂಲ ಗುರುಪಾದ, ಮಂತ್ರ ಮೂಲ ಗುರುವಾಕ್ಯ, ಮುಕ್ತಿ ಮೂಲ ಗುರುಕೃಪಾ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಹಾಗೂ ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ಥಂಡ ಸಾವಯ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂಥ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಕೈವಲ್ಯ ಪದ್ಧತಿ ಒಳಗೆ ಜ್ಞಾನ ಪ್ರತಿಪಾದನಾ ಸ್ಥಳದ 6ನೇ ಪದ ಇವತ್ತಿನ ಆಧಾರದ ವಿಷಯ. ಹಿಂದಿನ ವಿಚಾರದಲ್ಲಿ ಏನು ಹೇಳಿದರು? ಅತ್ಯಂತ ದುಃಖ ನಿವೃತ್ತಿ ಪರಮಾನಂದದ ಸ್ಥಿತಿ ಆಗುವಂಥದ್ದೇ ಅದು ಪ್ರಯೋಜನ ಅಂತ ಹೇಳುವಂಥದ್ದು. ಇಂಥ ಒಂದು ಜ್ಞಾನವನ್ನು ಪಡ್ಕೊಳ್ಬೇಕಾದ್ರೆ ಮುಮುಕ್ಷಿಗಳು ಜ್ಞಾನವನ್ನೇ ಆಶ್ರಯ ಮಾಡಬೇಕಾಗ್ತದೆ. ಮುಕ್ತಿ ಸಲುವಾಗಿ ಜ್ಞಾನವನ್ನು ಆಶ್ರಯ ಮಾಡಬೇಕಾಗ್ತದೆ. ಅದಕ್ಕೆ ಜ್ಞಾನವನ್ನು ಆಶ್ರಯ ಮಾಡಿಕೊಳ್ಳದಿದ್ದರೆ ಬೇರೆ ಯಾವ ಸಾಧನಗಳು ಇಲ್ಲ, ಯಾವುದಕ್ಕೆ ಮುಕ್ತಿಗೆ. ಈ ರೀತಿಯಿಂದ ಅವರು ತಿಳಿಸಿದರು. ಇವಾಗ ನಾವು 6ನೇ ಪದವನ್ನು ನೋಡೋಣ. ಏನು ಹೇಳ್ತಾ ಇದ್ದಾರೆ? ನಂಬು ಜ್ಞಾನವನೇ ಕರ್ಮವೆಂಬ ಜಾಲದೋಳು ಸಿಲ್ಕಿ ಅಂಬಲಿಸದಿರು ಮುಕ್ತಿಯಂ ಬಯಸಿ ಮನುಜ. ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ನಂಬು ಜ್ಞಾನವನೇ. ಏನು ಹೇಳಿದಾರ? ನೀ ಮೋಕ್ಷವನ್ನು ಪಡಿಬೇಕು ಅಂತ ಇಚ್ಛೆ ನಿನಗಿದ್ರೆ, ಯಾಕಂತಂದ್ರೆ ನಿನಗೆ ಇಚ್ಛೆ ಐತೆ, ಮೋಕ್ಷವನ್ನು ಪಡ್ಕೊಳ್ಬೇಕು ಅನ್ನುವಂಥ ಇಚ್ಛೆ ಮಾಡಿಕೊಂಡು ಅಂದ್ರೆ ನನಗೆ ಹೆಂಗೆ ಮುಕ್ತಿ ಆಗ್ತದಪ್ಪ ಅಂತನ್ನುವಂಥದ್ದು. ಯಾವ ಸಾಧನವನ್ನು ಅಥವಾ ಸಾಧನೆಯನ್ನು ಮಾಡಿದ್ರೆ ನಮಗೆ ಈ ಮುಕ್ತಿ ಅನ್ನುವಂಥದ್ದು ಆಗ್ತದೆ? ಯಾಕಂತಂದ್ರೆ ಸಾಧನೆಗಳು ಭಾಳಷ್ಟು ಅದಾವೆ, ಸಾಧನಗಳು ಭಾಳಷ್ಟು ಅದಾವೆ. ನಾವು ಒಬ್ಬೊಬ್ಬರು ಒಂದೊಂದು ಸಾಧನೆ ಒಳಗಿರ್ತಾರೆ. ಅನೇಕ ರೀತಿಯಿಂದ ಈ ಥರ ಮಾಡಿದ್ರೆ ಮುಕ್ತರಾಗ್ತಾರೆ, ಈ ಥರ ಮಾಡಿದ್ರೆ ಮುಕ್ತರಾಗ್ತಾರೆ ಅಂತ ಅನೇಕ ರೀತಿಯಿಂದ ಹೇಳುವಂಥವ್ರು ಅದರ ಜಗತ್ತಿನೊಳಗೆ. ಮತ್ತು ಅದ್ರಾಗ ನಾ ಯಾವ್ದು ಮಾರ್ಗ ಹಿಡೀಲಿ, ಯಾವುದನ್ನು ಗ್ರಹಿಸಲಿ, ಯಾವುದನ್ನು ಹಿಡ್ಕೊಂಡು ಆ ಸಾಧನೆ ಮಾಡಿಕೊಂಡು ನಾನು ಆ ಸಾಧನದಿಂದ ಮುಕ್ತಿಯನ್ನು ಪಡ್ಕೊಳ್ಳಿ ಅನ್ನುವಂಥ ಒಂದು ಕಳವಳ ಮಾಡಬೇಡ. ಅಂದ್ರೆ ಚಿಂತೆ ಮಾಡಬೇಡ. ಯಾವುದರಿಂದ ನನಗೆ ಮೋಕ್ಷ ಆಗ್ತದಪ್ಪ ಅಂತ ನೀ ಚಿಂತೆ ಮಾಡೋಕ್ಕೆ ಹೋಗಬೇಡ. ಯಾಕಂದ್ರೆ ಭಾಳಷ್ಟು ಅದಾವ, ಮುಕ್ತಿಯನ್ನು ಹೇಳುವಂಥವು ಭಾಳಷ್ಟುಗಳು ಅದಾವೆ. ಅದಕ್ಕಿದ್ರೆ ಯಾವ್ದು ತೊಗೊಳ್ಳಿ, ನಾನು ಯಾವುದನ್ನು ಮಾಡಲಿ ಅಂತ ಚಿಂತೆ ಮಾಡುವಂಥವನ್ನಾಗಬೇಡ. ಯಾಕಂತಂದ್ರೆ ಜಗತ್ತಿನೊಳಗೆ ಭಾಳಷ್ಟು ಕಂಡು ಬರುವಂಥವು ಯಾವ ಅಂತಂದ್ರೆ ಈ ಕರ್ಮಗಳಿಂದ ಭಾಳಷ್ಟು ಕರ್ಮಗಳು ಕಂಡು ಬರ್ತಾವೆ. ಯಾಕಂದ್ರೆ ಈ ಕರ್ಮಗಳಿಂದ ಮುಕ್ತಿ ಆಗ್ತದ ಅನ್ನುವಂಥದ್ದನ್ನು ತಿಳಿದು, ಯಾಕಂದ್ರೆ ಭಾಳಷ್ಟು ಕರ್ಮ ಮಾಡುವಂಥವ್ರೆ ಭಾಳ ಜನ ಅದಾರ. 99% ಕರ್ಮ ಮಾಡುವಂಥವ್ರೇ ಅದಾರ. 840 ಉಪನಿಷತ್ತುಗಳು ಕರ್ಮದ ಪರವಾಗಿ ಬರ್ಕೊಂಡು ಬಂದಾವ. ಎಲ್ಲಿ ನೋಡಿದ್ರೆ ಕರ್ಮಗಳು ಜಾಸ್ತಿ ಕಾಣಿಸ್ತಾವೆ. ಅದಕ್ಕೆ ಈ ರೀತಿಯಿಂದ ಕರ್ಮದಿಂದ ಮತ್ತು ಇವರೆಲ್ಲ ಮಾಡ್ತಾ ಇದ್ದಾರೆ, ಅದರಲ್ಲೇ ಮುಕ್ತಿ ಆಗ್ತದೆ ಅಂತ ತಿಳ್ಕೊಂಡು ಕರ್ಮದ ಬಲೆಯಲ್ಲಿ ಬೀಳಕ್ಕೆ ಹೋಗಬೇಡ. ಎಚ್ಚರಿಕೆ ಕೊಡ್ತಾರೆ ನೋಡ್ರಿ. ಭಾಳ ವಿಶೇಷವಾದಂಥ ವಿಚಾರಗಳು ಇವು. ಸುಮ್ಮನೆ ಏನೋ ಒಂದು ಕೇಳ್ದಂಗಾಯ್ತು ಬಿಟ್ಟಂಗಾಯ್ತು ಅನ್ನುವಂಥದ್ದಲ್ಲ, ಜನ್ಮವನ್ನೇ ಸಾರ್ಥಕ ಮಾಡುವಂಥ ವಿಚಾರಗಳು ಇವು. ಅದಕ್ಕೆ ನನಗೆ ಸದಾಕಾಲ ಆನಂದ ಆಗಲಿಪ್ಪ, ನನಗೆ ಮುಕ್ತಿ ಆಗಲಿ ಅನ್ನುವಂಥ ಭಾವ ಹೊಂದಿ ಭಾಳಷ್ಟು ಕರ್ಮ ಮಾಡುವಂಥವ್ರು ಭಾಳಷ್ಟು ಜನ ಅದರ. ಅಂಥ ಕರ್ಮವನ್ನು ನಂಬಿ ಆ ಕರ್ಮದಲ್ಲಿ ಬೀಳಕ್ಕೆ ಹೋಗಬೇಡ. ಕರ್ಮ ಅನ್ನುವಂಥ ಬಲೆಯಲ್ಲಿ ಬೀಳಕ್ಕೆ ಹೋಗಬೇಡ. ಯಾಕಂದ್ರೆ ಅಲ್ಲಿ ಮುಕ್ತಿ ಅನ್ನುವಂಥದ್ದು ಆಗಂಗಿಲ್ಲ.
ಯಾಕಂದ್ರೆ ಪಾಪ ಪುಣ್ಯ ಕರ್ಮಗಳಿಂದಾದಂಥ ಈ ಜನನ ಮರಣ, ಈ ಜನನ ಮರಣ ಆಗುವಂಥದ್ದು, ಈ ದುಃಖ ನಮಗೆ ಬಂದಂಥದ್ದು ಯಾವುದರಿಂದ ಬಂದದೆ? ಇವೇ ಕರ್ಮಗಳಿಂದನೇ ಬಂದಂಥದ್ದು. ಮತ್ತು ಈ ಕರ್ಮ ಮತ್ತೆ ಮಾಡ್ಕೊತ ಹೋದ್ರೆ ಮತ್ತು ಜನನ ಮರಣ ನಿವೃತ್ತಿ ಆಗ್ತದನ? ಶರೀರ ಬಂದದ್ದೇ ಕರ್ಮದಿಂದ. ಶರೀರ ಈ ಭೂಮಿಗೆ ಬಂದದಂದ್ರೆ ಯಾವುದರಿಂದ? ಈ ಕರ್ಮದಿಂದನೇ ಈ ಶರೀರ ಭೂಮಿಗೆ ಬಂದದ. ಮತ್ತು ಈ ಕರ್ಮನೇ ಮಾಡಿದ್ರೆ ಅದರಿಂದ ಜನನ ಮರಣ ನಿವೃತ್ತಿ ಆಗ್ತದೆ ಅಂದ್ರೆ ಆಗಂಗಿಲ್ಲ, ಇನ್ನೂ ಸ್ವಲ್ಪ ಜಾಸ್ತಿ ಆಗ್ತದೆ, ಇನ್ನೂ ಜಾಸ್ತಿ ಆಗ್ತದೆ. ಸ್ವಲ್ಪ ಮ್ಯೂಟ್ ಮಾಡಿರಿ ಯಾರು. ಹಲೋ ಅಡಿವಪ್ಪ, ಏನು ಆದಪ್ಪ ಅವು ಸ್ವಲ್ಪ ಮ್ಯೂಟ್ ಮಾಡಿರಿ. ಹಾಂ, ಮ್ಯೂಟ್ ಮಾಡಿರಿ. ಬಾಜು ಒಂದು ಬಟನ್ ಇದು ಇರ್ತದೆ ನೋಡ್ರಿ, ಸ್ವಲ್ಪ ಪ್ರೆಸ್ ಮಾಡಿರಿ ಮ್ಯೂಟ್ ಅನ್ನು. ಸ್ವಲ್ಪ ಹೇಳ್ರಿ. ಅದಕ್ಕೆ ಈ ಕರ್ಮದಿಂದನೇ ಶರೀರ ಬಂದದಂದ ಮೇಲೆ ಮತ್ತು ಕರ್ಮ ಮಾಡೋದ್ರಿಂದ ಏನಾಗ್ತದಪ್ಪ ಅಂತಂದ್ರೆ ಮತ್ತು ಜನನ ಮರಣ ಅನ್ನುವಂಥ ದುಃಖ ಬಿಡಂಗಿಲ್ಲದಂಗೆ ಮತ್ತೆ ಶುರುವಾಗ್ತದೆ. ಹಂಗಾಗಿ ಕರ್ಮದಿಂದ ಈ ಒಂದು ಜನನ ಮರಣ ನಿವೃತ್ತಿ ಆಗಂಗಿಲ್ಲ. ಮತ್ತು ಭವ ದುಃಖ ಇನ್ನೂ ಜಾಸ್ತಿ ಆಗ್ತದೆ ವಿನಃ ಅದು ನಿವೃತ್ತಿ ಆಗಂಗಿಲ್ಲ. ಈ ರೀತಿಯಾಗಿ ಕರ್ಮಗಳಿಂದ ಭವ ಬಂದ ಅಳಿಯಂಗಿಲ್ಲ. ಭವ ದುಃಖ ನಿವೃತ್ತಿಗಾಗಿ ನೀನು ಯಾವ ಕರ್ಮಗಳನ್ನು ಮಾಡ್ತೀಯೋ, ಈ ಭವ ದುಃಖ ನನ್ನಿಂದ ದೂರ ಆಗಬೇಕು, ಈ ದುಃಖದಿಂದ ನಾನು ಬಿಡುಗಡೆ ಆಗಬೇಕು ಅಂತ ಅನ್ನುವಂಥದ್ರಲ್ಲಿ ನೀನು ಏನೇನು ಕರ್ಮಗಳನ್ನು ಮಾಡ್ತಿದ್ದೀ, ಆ ದುಃಖದಿಂದ ಬಿಡುಗಡೆ ಆಗ್ಬೇಕನ್ನುವಂಥದ್ದು ನೀನೇನು ಕರ್ಮಗಳನ್ನು ಮಾಡ್ತಿದ್ದಿ, ಆ ಕರ್ಮಗಳು ನಿನಗೆ ಜನ್ಮ ಕೊಟ್ಟೇ ಕೊಡ್ತಾವೆ. ನೀನು ಪಾಪವರ ಮಾಡು, ಪುಣ್ಯರ ಮಾಡು. ಪುಣ್ಯ ಮಾಡಿದ್ರು ಕೂಡ ಮತ್ತೆ ಈ ಜನ್ಮ ಪುಣ್ಯವನ್ನು ಅನುಭವಿಸ್ಲಿಕ್ಕೆ ಬರ್ತದೆ. ಪಾಪವನ್ನು ಮಾಡಿದರೂ ಕೂಡ ಪಾಪವನ್ನು ಅನುಭವಿಸ್ಲಿಕ್ಕೆ ಈ ಶರೀರ ಬರ್ತದೆ. ಅದು ಜನ್ಮವನ್ನು ಕೊಟ್ಟೇ ಕೊಡ್ತದೆ. ಅದರಿಂದ ಈ ಕರ್ಮಕ್ಕೆ ಜಾಲದ ಒಂದು ವಿಚಾರವನ್ನು ಕೊಟ್ಟಿದ್ದಾರೆ. ಅಂದರೆ ಒಂದು ಜಾಲ ಇದ್ದಂಗಿದೆ. ಆ ಜಾಲದಲ್ಲಿ ಬೀಳಬೇಡ ಅಂತ, ಜಾಲದಲ್ಲಿ ಬೀಳಬೇಡಪ್ಪ ಅಂತ ಹೇಳ್ತಾರೆ. ಯಾಕಂದ್ರೆ ಈ ಜೇಡರ ಹುಳ ಒಂದು ದೃಷ್ಟಾಂತ ಕೊಡ್ತಾರೆ. ಈ ಜೇಡರ ಹುಳದ ಜಾಲದಲ್ಲಿ ಒಂದು ನೊಣ ಸಿಕ್ಕಾಕೊಂಡ್ಬಿಡುತ್ತೆ. ಜೇಡರ ಒಂದು ಜಾಲದಲ್ಲಿ ಒಂದು ನೊಣ ಸಿಕ್ಕಾಕೊಂಡ್ಬಿದ್ದು ಅದು ಯಾವ ರೀತಿ ಪಾರಾಗಬೇಕಂತ ಎಷ್ಟು ಓಡಾಡಿದ್ರು ಕೂಡ ಅದು ಒಂದು ಕಡೆ ಪಾರಾಗಬೇಕಂತ ಹೋದ್ರೆ ಇನ್ನೊಂದು ಕಡೆ ಕಾಲಿಗೆ ಸುತ್ತಿ ಬಿಡ್ತದೆ ಎಳಿ, ಇನ್ನೊಂದು ಕಡೆ ಪಾರಾಗಬೇಕಂತ ಹೋದ್ರೆ ಇನ್ನೊಂದು ಕಡೆ ಎಳಿ ಸುತ್ತಿ ಬಿಡ್ತದೆ. ಹಾಗೆ ಈ ಭವ ದುಃಖ ನಿವೃತ್ತಿಗಾಗಿ ನೀ ಏನು ಕರ್ಮಗಳನ್ನು ಮಾಡಿದರೂ ಕೂಡ ಅದು ಜನನ ಮರಣಕ್ಕೆ ಗುರಿಯಾಗ್ತದೆ, ಮತ್ತು ಹುಟ್ಟಲಿಕ್ಕೆ ಕಾರಣ ಆಗ್ತದೆ. ಆದ್ದರಿಂದ ಇದು ಮಾಡೋದು ಇಲ್ಲ, ಸ್ವಲ್ಪ ಮ್ಯೂಟ್ ಮಾಡೋದು ಅವ್ರಿಗೆ ಬರೋಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಏನು ಹೇಳ್ತಾರೆ, ಯಾವ ಕರ್ಮಗಳನ್ನು ಮಾಡಿದರೂ ಕೂಡ ಈ ಜನನಕ್ಕೆ ಕಾರಣ ಆಗ್ತದೆ. ಅದರಿಂದ ಕರ್ಮಜಾಲದಲ್ಲಿ ನೀನು ಬೀಳಕ್ಕೆ ಹೋಗ್ಬೇಡಪ್ಪ. ನೀವು ಹೆಂಗೆ ಮಾಡಿದರೂ ಕೂಡ ಒಂದು ಪಾಪನೇ ಮಾಡು, ಪುಣ್ಯನೇ ಮಾಡು, ಏನು ಮಾಡಿದರೂ ಕೂಡ ಮತ್ತು ಅದರಿಂದ ಏನಾಗ್ತದೆ ನಿನಗೆ ಅಂತಂದ್ರೆ ಭವ ದುಃಖ ಅಧಿಕ ಆಗ್ತದೆ ವಿನಃ ಅದರಿಂದ ಕಡಿಮೆ ಆಗಂಗಿಲ್ಲ. ಅದಕ್ಕೆ ಅಂಥ ಒಂದು ಆ ಜಾಲದಲ್ಲಿ ಬಿದ್ದು ನೀನು ಒದ್ದಾಡಬೇಡ ಅಥವಾ ಕಷ್ಟಪಡಬೇಡ ಅನ್ನುವಂಥದ್ದನ್ನು ಹೇಳ್ತಾರೆ. ಯಾಕಂದ್ರೆ ನ ಕರ್ಮಣ, ಕರ್ಮದಿಂದ ಮುಕ್ತಿ ಎಲ್ಲಂತೂ ಶ್ರುತಿ ಕೂಡ ಹೇಳ್ತದೆ. ಕರ್ಮದಿಂದ ಮುಕ್ತಿ ಆಗಂಗಿಲ್ಲ, ಶ್ರುತಿಯಲ್ಲಿ ಕೂಡ ಹೇಳಿದಾರೆ. ಯಾಕಂದ್ರೆ ಇದು ಯಾಕಂತಾರೆ ಅದರಿಂದ ಮುಕ್ತಿ ಸಾಧ್ಯನೇ ಇಲ್ಲ. ಕರ್ಮ ಅನ್ನುವಂಥ ಜಾಲದೊಳಗೆ ಬಿದ್ದು ಅಲ್ಲಿ ಒದ್ದಾಡ್ಬಿಡಪ್ಪ ಅನ್ನುವಂಥದ್ದು ಕೂಡ ಇಲ್ಲಿ ಹೇಳ್ತಾರೆ. ಮತ್ತು ಇಲ್ಲಿ ಕೂಡ ಯಾಕಂತಂದ್ರೆ ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ. ತನ್ನ ಸ್ವಸ್ವರೂಪದ ಜ್ಞಾನವೇ ಏನಾಗ್ತದೆ, ಅಜ್ಞಾನವನ್ನು ಕಳೆಯುವಂಥದ್ದು. ಯಾಕಂದ್ರೆ ಈ ನಿನ್ನ ಸ್ವಸ್ವರೂಪದ ಜ್ಞಾನ, ಈ ಜ್ಞಾನ ಯಾವಾಗ ನಿನಗಾಗ್ತದೆ ಆವಾಗ ನಿನ್ನಲ್ಲಿರುವಂಥ ಅಜ್ಞಾನವನ್ನು ಕಳೆದು ಆ ಮುಕ್ತಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ನೀನು ಯಾವುದನ್ನು ನಂಬು, ಜ್ಞಾನವನ್ನು ನಂಬು. ಆ ಜ್ಞಾನವನ್ನು ನಂಬಿದಿ ಅಂತಂದ್ರೆ ಅದಕ್ಕೆ ಮತ್ತೆ ಬೇರೆ ಏನಿಲ್ಲ ನೋಡ್ರಿ. ಯಾಕಂದ್ರೆ ಜ್ಞಾನದಿಂದನೇ ಮುಕ್ತಿ ಆಗ್ತದೆ.
ಈ ರೀತಿ ಬೇರೊಂದರಿಂದ ಮುಕ್ತಿ ಆಗಂಗಿಲ್ಲ. ಬೇರೆ ಯಾವುದು ವಿಚಾರ ಮಾಡಿದರೂ ಕೂಡ ಜ್ಞಾನದಿಂದನೇ ಹೊರತು ಮುಕ್ತಿ ಆಗ್ತದೆ ಹೊರತು ಅನ್ಯದ್ರಿಂದ ಇಲ್ಲ. ಈ ರೀತಿ ಇಲ್ಲಿ ಶ್ರುತಿ ಕೂಡ ಹೇಳ್ತದೆ, ಕರ್ಮದಿಂದ ಮುಕ್ತಿ ಖಂಡಿತ ಇಲ್ಲ. ಕರ್ಮದಿಂದ ಈ ಬೇರೆ ಒಂದು ಯಾವುದರಿಂದನೂ ಅಲ್ಲಿ ಮುಕ್ತಿ ಇಲ್ಲ, ಜ್ಞಾನದಿಂದನೇ ಮುಕ್ತಿ ಅಂತ ಶ್ರುತಿ ಕೂಡ ಹೇಳುತ್ತದೆ. ಈ ವಾಕ್ಯವನ್ನು ಕೇಳಿ ಜ್ಞಾನದಲ್ಲಿ ನಂಬಿಕೆ ಇಟ್ಟು ಮುಕ್ತಿಯನ್ನು ನೀ ಪಡ್ಕೊಳ್ಬೇಕಾಗ್ತದಪ್ಪ ಅನ್ನುವಂಥ ವಿಚಾರ. ಜ್ಞಾನವನ್ನೇ ನಂಬಬೇಕಾಗ್ತದೆ. ಮತ್ತು ಇಲ್ಲಿ ಕೂಡ ಹೇಳ್ತಾರೆ, ವೇದಗಳಲ್ಲಿ ವೇದ ಆಗಮ ಪುರಾಣಗಳಲ್ಲಿ ಹೇಳಿದಂಥದ್ದು ಏನು ಹೇಳಿದ್ದಾರೆ ವೇದಗಳಲ್ಲಿ ಭಾಳಷ್ಟು ಜನ ಹೇಳ್ತಾರೆ. ಅದಕ್ಕೆ ಮ್ಯಾಲಿಂದ ಕೆಳಗೆ ಒಯ್ತಾರೆ, ಕೆಳಗಿಂದ ಮ್ಯಾಲೆ ಒಯ್ತಾರೆ. ವಿಚಾರಗಳನ್ನು ಎಲ್ಲಿ ಹೆಂಗೆ ಬರ್ತಾವೆ ಇಲ್ಲಿ ಭಾಳಷ್ಟು ಸೂಕ್ಷ್ಮ ಇರ್ತವೆ. ಯಾವ ಸಂದರ್ಭದಲ್ಲಿ ಯಾವ ವಿಚಾರಗಳು ಬರ್ತಾವೆ ಆಯಾ ಪ್ರಕಾರ ನಾವು ಹಚ್ಕೊಳ್ಬೇಕಾಗ್ತದೆ. ಈ ಕರ್ಮನೂ ಹೇಳಿದಾರೆ, ಉಪಾಸನೆ ಹೇಳಿದಾರೆ, ಜ್ಞಾನನೂ ಹೇಳಿದಾರೆ. ನಾವು ಕರ್ಮದ್ದೊಯ್ದು ಜ್ಞಾನಕ್ಕೆ ಹಚ್ಚಂಗಿಲ್ಲ, ಜ್ಞಾನದ್ದೊಯ್ದು ಕರ್ಮಕ್ಕೆ ಹಚ್ಚಂಗಿಲ್ಲ. ಆಯಾ ಬುದ್ಧಿ ಮಟ್ಟಕ್ಕೆ ತಕ್ಕಂಗೆ ವಿಚಾರಗಳನ್ನು ನಾವು ತೊಗೊಳ್ಬೇಕಾಗ್ತದೆ. ಅದಕ್ಕೆ ವೇದ ಆಗಮ ಪುರಾಣಗಳಲ್ಲಿ ಏನು ಹೇಳಿದಾರೆ, ವೇದದಲ್ಲಿ ಹೇಳಿದ್ದಾರೆ, ಆಗಮದಲ್ಲಿ ಹೇಳಿದ್ದಾರೆ, ಪುರಾಣದಲ್ಲಿ ಹೇಳಿದ್ದಾರೆ. ಏನು ಹೇಳಿದ್ದಾರೆ? ಯಾಗ ಮಾಡುವಂಥದ್ದು, ಯೋಗಗಳು ಮಾಡುವಂಥದ್ದು, ಜಪ ತಪ ಮಾಡುವಂಥದ್ದು, ಇವುಗಳಿಂದ ಮುಕ್ತಿ ಆಗಬಹುದು. ಈ ಜ್ಞಾನವನ್ನು ಯಾಕೆ ನಂಬಬೇಕು ಅಂತ ಕೇಳಿದರೆ, ವೇದದಲ್ಲಿನೂ ಕೂಡ ಹೇಳಿದ್ದಾರೆ. ವೇದದಲ್ಲಿ ಆಗಮದಲ್ಲಿ ಹೇಳಿದಂಥ, ವೇದಗಳಲ್ಲಿ ಆಗಮದಲ್ಲಿ ಹೇಳಿದಂಥ ಮತ್ತು ಪುರಾಣಗಳಲ್ಲಿ ಹೇಳಿದಂಥದ್ದು ಅದರಿಂದ ಯಾಗ ಮತ್ತು ಯೋಗ ಜಪ ತಪ ಇವೆಲ್ಲವುಗಳಿಂದ ಅಲ್ಲಿ ಮುಕ್ತಿ ಆಗಬಹುದಲ್ಲ. ಯಾಕಂದ್ರೆ ಅದನ್ನು ವೇದದಾಗೆ ಹೇಳ್ಯಾರ. ಮತ್ತು ಈ ಜ್ಞಾನವನ್ನು ಯಾಕೆ ನಂಬಬೇಕ್ರಿ ನಾವು ಅಂತ ಶಂಕೆ ಮಾಡಿದ್ರೆ, ನಾವು ಯಜ್ಞ ಯಾಗಾದಿಗಳನ್ನು ಮಾಡ್ತೀವಿ, ಜಪ ತಪವನ್ನು ಮಾಡ್ತೀವಿ, ಪೂಜೆ ಪುರಸ್ಕಾರಗಳನ್ನು ನಾವೆಲ್ಲ ಮಾಡ್ತೀವಿ. ಅದರಿಂದ ಮುಕ್ತಿ ಆಗ್ಬೋದಲ್ಲ. ಮತ್ತು ನಾವ್ಯಾಕೆ ಈ ಜ್ಞಾನವನ್ನು ಮಾಡ್ಕೋಬೇಕು, ಯಾಕೆ ಜ್ಞಾನವನ್ನು ನಂಬಬೇಕು ಅಂತ ಏನಾದರೂ ಶಂಕೆ ಮಾಡಿದ್ರೆ ಆವಾಗ ಹೇಳ್ತಾರೆ, ಭಾಳ ಅದ್ಭುತವಾದಂಥ ವಿಚಾರಗಳು ಇವು. ಅವು ಜ್ಞಾನದ ಕೋಟಿ ಭಾಗಗಳಲ್ಲಿ. ಅದಕ್ಕೆ ಈ ಮುಂದಿನ ವಿಚಾರ ಭಾಳ ಚಂದ ಹೇಳ್ತಾರೆ, ನೋಡೋಣ ಏನು ಹೇಳ್ತಾರೆ. 11ನೇ ನುಡಿಯಲ್ಲಿ, ಆಗಮ ಪುರಾಣ ವೇದ ಪುಗದೋಳು ವಿಧಿಸಿದ ಯಾಗ ದಾನ ಜಪ ನೀತಿ ಯೋಗ ಪೂಜಾದಿಗಳು ಈಗ ಜ್ಞಾನೋದಯ ಮಾತ್ರವಾಗಲ್ಲದರೊಳು ಕೋಟಿ ಭಾಗ್ಯಗಳೊಂದಕ್ಕೆ ಸಮವಾಗುತ್ತಿರುವುದರಿಂದ ನಂಬು ಜ್ಞಾನವನ್ನೇ ಕರ್ಮವೆಂಬ ಜಾಲದೋಳು ಸಿಲುಕಿ ಅಂಬಲಿಸದಿರು ಮುಕ್ತಿಯಂ ಬಯಸಿ ಮನುಜ ಅಂತ ಹೇಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರ ಅಂದ್ರೆ, ಇಲ್ಲಿ ಕೂಡ ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ ನೋಡ್ರಿ. ಆಗಮ ಪುರಾಣ ವೇದ ಪುಗದೋಳು ವಿಧಿಸಿದ ಆಗಮ ಎಷ್ಟದವ? ಆಗಮದಲ್ಲಿ ಕಾಮಿಕಾದಿ ಅಂದರೆ 28 ಆಗಮಗಳು ಅದಾವೆ, 18 ಪುರಾಣಗಳು ಅದಾವೆ, 4 ವೇದಗಳದಾವೆ. ಇವು ಒಂದು ಸಮೂಹ. ಅರ್ಥ ಆಯ್ತಲ್ಲ? 4 ವೇದಗಳು ಅದಾವ, 28 ಆಗಮಗಳು ಅದಾವ, 18 ಪುರಾಣಗಳು ಅದಾವೆ. ಅದಕ್ಕೆ ವೇದ ಆಗಮ ಪುರಾಣಗಳಲ್ಲಿ ಹೇಳಲ್ಪಟ್ಟಂಥದ್ದು, ಈ ವೇದಗಳಲ್ಲಿ ಆಗಮದಲ್ಲಿ ಪುರಾಣಗಳಲ್ಲಿ ಏನು ಹೇಳಿದಾರ? ಯಜ್ಞ ಮಾಡುವಂಥದ್ದು, ದಾನ ಮಾಡುವಂಥದ್ದು, ತಪಸ್ಸು ಮಾಡುವಂಥದ್ದು, ಜಪ ಮಾಡುವಂಥದ್ದು ಅನೇಕ ರೀತಿಯಿಂದ ಹೇಳಿದ್ದಾರೆ. ಹೌದಿಲ್ಲ? ವೇದ ಆಗಮದಲ್ಲಿ ಏನು ಹೇಳಿದಾರ? ಯಜ್ಞ ಯಾಗಾದಿಗಳನ್ನು, ತಪಸ್ಸು ಜಪ ತಪ ಇವೆಲ್ಲವುಗಳನ್ನು ಹೇಳಿದಾರ. ಇವುಗಳಿಂದಲೂ ಮುಕ್ತಿ ಆಗ್ತದ ಅಂತ. ಅದಕ್ಕೆ ಅಲ್ಲಿ ಕೂಡ ಇವುಗಳಿಂದ ಮುಕ್ತಿ ಆಗ್ತಂತ ಹೇಳಿದ ಮೇಲೆ ನಾವು ಜ್ಞಾನವನ್ನು ಯಾಕ್ರೆ ನಂಬಬೇಕು, ಜ್ಞಾನವನ್ನು ಯಾಕೆ ಗ್ರಹಿಸಬೇಕು ನಾವು ಅಂತ ಶಂಕೆ ಮಾಡಿದ್ರೆ ಅಥವಾ ಹೇಳಿದ್ರೆ, ಅದಕ್ಕೆ ಅವೆಲ್ಲವುಗಳಿಂದ ಅವೆಲ್ಲವುಗಳಿಂದ ಮುಕ್ತಿ ಆಗಂಗಿಲ್ಲಪ್ಪ ಅಂತ ಸಮಾಧಾನ ಮಾಡ್ತಾರೆ ನೋಡ್ರಿ, ಹೇಳ್ತಾರೆ ಅವರು. ಯಾಕಂದ್ರೆ ಈ ಕರ್ಮದಲ್ಲಿ ಹೇಳಿದಂಥದ್ದು ಏನು ಹೇಳಿದಾರ? ಈ ಜ್ಯೋತಿಷ್ಠೋಮಾದಿ ಯಜ್ಞ ಯಾಗಾದಿಗಳವೆಲ್ಲ ಯಜ್ಞ ಯಾಗಾದಿಗಳಿಂದಲೂ ಮತ್ತು ಕನ್ಯೆ ದಾನ ಮಾಡೋದರಿಂದ, ಗೋದಾನ ಮಾಡೋದರಿಂದ, ಅನ್ನದಾನಾದಿಗಳಿಂದಲೂ, ಹಿರಣ್ಯ ದಾನ ಮತ್ತು ಇಷ್ಟ ದೇವತೆಯ ಒಂದು ಮಂತ್ರವನ್ನು ಜಪಿಸೋದ್ರಿಂದ, ಅದಕ್ಕೆ ಹೇಳ್ತಾರೆ. ಯಾಕಂದ್ರೆ ಈ ಇಷ್ಟ ದೇವತಾ ಮಂತ್ರವನ್ನು ಅದನ್ನು ಉಚ್ಚಾರ ಮಾಡ್ದೇ ತುಟಿಗಳಿಂದ ನುಡಿದು, ಬರೀ ತುಟಿಗಳಿಂದ ಜೋರಾಗಿ ಹೇಳದೇ
ಇಷ್ಟ ದೇವತಾ ಮಂತ್ರವನ್ನು ಜೋರಾಗಿ ಹೇಳಿದೇನೆ ಬರೀ ತುಟಿಯಿಂದ ಅಷ್ಟೇ ನುಡಿದು ತನ್ನ ಕಿವಿಗಳಿಗೆ ಕೇಳುವ ಹಾಗೆ ಏನು ಅನ್ನುವ ಜಪದಿಂದಲೂ ತನಗೆ ಮಾತ್ರ ಗೊತ್ತಾಗಬೇಕು ಅಷ್ಟು ಮೆಲ್ಲಕ್ಕೆ ತುಟಿ ಆ ಮಂತ್ರ ಮೆಲ್ಲಕ್ಕೆ ಹೇಳುವಂಥದ್ದು. ಈ ರೀತಿಯಾಗಿ ಮತ್ತು ಈ ಗೃಹಸ್ಥರ ನೀತಿ ಏನಿರ್ತದ, ಹಸ್ತವನಿಗೆ ಅನ್ನ ಕೊಡಬೇಕು, ನೀರಂದವ್ರು ನೀರು ಕೊಡಬೇಕು, ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡುವಂಥದ್ದು. ಮತ್ತು ಗೃಹಸ್ಥ ನೀತಿ ಅಂದರೆ ಯಾವ್ಯಾವ ಕಾಲಕ್ಕೆ ಯಾರೊಡನೆ ಹೆಂಗೆ ವರ್ತನೆ ಮಾಡಬೇಕು, ಈ ಸತ್ಯದ ಧರ್ಮಗಳನ್ನು ಪರಿಪಾಲನೆ ಮಾಡುವಂಥದ್ದಾಗಿರ್ಬೋದು, ಸದ್ಗುಣಗಳನ್ನು ಬಿಡದೆ ನಡೆಯುವಂಥದ್ದಾಗಿರ್ಬೋದು, ಧನ ನಷ್ಟವಾದರೂ ಕೂಡ ಏನೇ ಆಗಲಿ ಅಲ್ಲಿ ಯಾವುದೇ ತೊಂದರೆ ಆಗಲಿ, ದುಡ್ಡೆಲ್ಲ ನಷ್ಟ ಆಗ್ತಾಯಿದೆ, ಸಂಪತ್ತೆಲ್ಲ ಹೋಗ್ತಾಯಿದೆ, ಮಾನ ಹೋದರೂ ಕೂಡ, ಪ್ರಾಣ ತ್ಯಾಗ ಮಾಡುವಂಥ ಪ್ರಸಂಗ ಬಂದರೂ ಕೂಡ ಸತ್ಯತನವನ್ನು ಬಿಡದೇ ಇರುವಂಥ ನೀತಿ ನೋಡಿರಿ. ಈ ರೀತಿಯಾಗಿ ಅದು ಒಂದು ಎಂಥ ಕಷ್ಟ ಬಂದರೂ ಕೂಡ ಆ ಸತ್ಯವನ್ನು ಬಿಡದೇ ಇರುವಂಥದ್ದು ಒಂದು ನೀತಿ ಇರ್ತದೆ. ಯಮ ನೇಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ, ಇದು ಯಮನೇಮಾದಿ ಈ ಸಾಧನಗಳಿಂದ ಮನಸ್ಸನ್ನು ಏಕಾಗ್ರತೆ ಮಾಡಿಕೊಂಡು ಯಾಕಂದರೆ ಈ ಯೋಗದಿಂದ ಕೂಡ ನಾವು ಮನಸ್ಸನ್ನು ನಿಗ್ರಹ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಮತ್ತು ಈಗ ಈ ಷೋಡಶೋಪಚಾರಾದಿ ಪೂಜೆಗಳಿಂದ ಹಲವಾರು ರೀತಿಯಿಂದ ಪೂಜೆ ಪುರಸ್ಕಾರಗಳು ಮಾಡ್ತೀವಿಲ್ಲ ನಾವು, ಭಾಳಷ್ಟು ಪೂಜೆಗಳನ್ನು ಮಾಡ್ತೀವಿ ನಾವು. ಇವೆಲ್ಲ ನೀವು ಬೇಕಾದಷ್ಟು ಅವ್ರು ಹೇಳ್ತಾರೆ ನೋಡಿರಿ, ಷೋಡಶೋಪಚಾರಾದಿ ಅಂತ ಹೇಳ್ತಾರೆ. ಎಲ್ಲ ರೀತಿಯಿಂದ ನೀವು ಪೂಜೆ ಮಾಡಿದರೂ ಕೂಡ ಈ ಪೂಜಾದಿಗಳಿಂದ ಮುಕ್ತಿ ಆಗೋದಿಲ್ಲ, ಬರೆದಿಟ್ಕೊಳ್ಬೇಕು. ಮುಕ್ತಿ ಅಂತೂ ಆಗಲಿ. ಯಾಕಂದ್ರೆ ಈ ನಿನ್ನ ಎಷ್ಟೇ ಪೂಜೆ ಮಾಡಿ ಹಿಂಗೆ ಮಾಡ್ಕೊತ ಬಂದವನೇ ನೀನು, ಮೊದಲಿಂದನೇ ಯಾವಾಗ ಹುಟ್ಟಿದೆ ಇದೇ ಗದ್ದಲಕ್ಕೆ ಬಿದ್ದವ ನೀನು. ಎಷ್ಟೇ ಮಾಡಿದರೂ ಕೂಡ ಪೂಜಾದಿಗಳಿಂದ ಪೂಜೆ ಮಾಡು, ಏನೇ ಮಾಡು, ಆದರೂ ಕೂಡ ಅದರಿಂದ ಮುಕ್ತಿ ಆಗಂಗಿಲ್ಲ. ಯಾಕಂದ್ರೆ ಸ್ವಸ್ವರೂಪ ಅಜ್ಞಾನ ಏನದ, ನಿನ್ನಲ್ಲಿರುವಂಥ ಅಜ್ಞಾನ ನಾಶ ಆಗಂಗಿಲ್ಲ, ಅದರಿಂದ ಕರ್ಮಗಳಿಂದ ಅಜ್ಞಾನ ನಾಶ ಆಗಂಗಿಲ್ಲ. ಮತ್ತು ಇಲ್ಲಿ ಏನಾಗ್ತದೆ, ಕತ್ತಲೆಯನ್ನು ಕಳಿಬೇಕಾದ್ರೆ ನಾವು ಏನು ಮಾಡಬೇಕಾಗ್ತದೆ? ಕೆಲವೊಂದು ಹಿಂದೆ ಹೇಳಿದ್ದಾರೆ, ಒಬ್ಬತ್ತ ರಾತ್ರಿ ಕೂತ್ಕೊಂಡು ಕತ್ತಲೆನ ಹೆಂಗಾರ ಮಾಡಿ ಕಳಿಬೇಕಂತ ರಾತ್ರಿ 9-10 ಗಂಟೆಗೆ ಪ್ರಯತ್ನ ಮಾಡಿದ, ಜಪ ಮಾಡಿದ, ತಪ ಮಾಡಿದ, ಎಲ್ಲನೂ ಮಾಡಿದ. ಏನೇನು ಮಾಡ್ಬೇಕಾಗಿದೆ ಎಲ್ಲ ಪೂಜೆ ಪುರಸ್ಕಾರಗಳನ್ನು, ಜಪ ತಪ ಯೋಗ ಎಲ್ಲವನ್ನ ಮಾಡಿದ. ಅದ್ರ ಬೆಳಕು ಹೋಯ್ತೇನೋ. 4 ಗಂಟೆ ತನಕ ಮಾಡಿದ, ಬೆಳಗ್ಗೆ 4 ಗಂಟೆವರೆಗೂ. ಕೊನೆಗೆ ಸಾಕಾಗಿ ಒಂದು ಬಡಿಗೆ ತೊಗೊಂಡು ಹೊಡ್ಯಕ್ಕೆ ಶುರು ಮಾಡಿದ, ಆದರೂ ಕತ್ತಲು ಹೋಯ್ತೇನೋ. ಏನೇ ಮಾಡಿದ್ರು ಕತ್ತಲು ಹೋಗಲಿಲ್ಲ. ಆಪ್ತ ಒಬ್ಬತ್ತ ರೋಡಿನ ಮೇಲೆ ಹೋಗ್ತಾ ಇದ್ದ, ಏನೋ ಶಬ್ದ ಬರ್ತಂತ ಒಳಗೆ ಬಂದು ನೋಡಿದ. ಆವಾಗ ಆತ ಹೇಳಿದೆ, ಯಾಕಪ್ಪ ಏನು ಶಬ್ದ ಬರ್ತಾ ಇದೆ ಇಲ್ಲ ಅಂತಂದಾಗ, ಈ ಕತ್ತಲು ಓಡಿಸ್ಬೇಕಂತ ನಾನು ಭಾಳಷ್ಟು ಪ್ರಯತ್ನ ಮಾಡಿದ್ದೀನಿ. ಮಂತ್ರ ಹೇಳ್ದೆ, ತಂತ್ರ ಹೇಳ್ದೆ, ಭಾಳಷ್ಟು ಪೂಜೆ ಪುರಸ್ಕಾರಗಳನ್ನು ಮಾಡಿದೆ, ಎಲ್ಲ ಮಾಡಿದೆ ನಾನು, ಆದರೂ ಕೂಡ ಈ ಕತ್ತಲು ಹೋಗ್ತಾ ಇಲ್ಲ ಅಂತಂದಾಗ ಆಪ್ತ ಪುರುಷ ಏನು ಹೇಳ್ದ, ನೋಡಪ್ಪ ಇದು ಯಾವುದರಿಂದ ಈ ಕತ್ತಲು ಹೋಗೋಕ್ಕೆ ಸಾಧ್ಯ ಇಲ್ಲ, ಒಂದು ದೀಪ ಹಚ್ಚು ಅಂತ ಹೇಳ್ಬಿಟ್ಟು ಅದನ್ನು ತರಿಸಿ ಒಂದು ದೀಪ ಕಡ್ಡಿಗೆ ಕೇರಿ ಒಂದು ದೀಪ ಹಚ್ಚಿದಂತ ಆ ಕತ್ತಲು ಹೋಯ್ತಂತ. ಅದೇ ರೀತಿ ಕೂಡ ಜನ್ಮ ಜನ್ಮಾಂತರದಿಂದ ನಾವು ಅಜ್ಞಾನ ಅನ್ನುವಂಥ ಕತ್ತಲೆಯಲ್ಲಿ ಕಾಲ ಕಳೆದೀವಿ ನೋಡ್ರಿ. ಅಜ್ಞಾನ ಅನ್ನುವಂಥ ಒಂದು ಕತ್ತಲೆಯಲ್ಲೇ ಕಾಲ ಕಳ್ಕೊತ ಬಂದಿದ್ದೀವಿ. ಈಗ ಸದ್ಗುರುನಾಥ ನಮಗೆ ಬಂದು ಹೇಳ್ತಾ ಇದ್ದಾನೆ, ಇದಕ್ಕೆ ಏನು ಮಾಡಿದರೂ ಕೂಡ ಈ ಕತ್ತಲೆ ಹೋಗಂಗಿಲ್ಲ, ಅಜ್ಞಾನದ ಕತ್ತಲೆ ಹೋಗಂಗಿಲ್ಲಪ್ಪ, ಇದು ಬೇಕಾದ್ದು ಮಾಡಿ ಹೋಗಂಗಿಲ್ಲದು. ಅದಕ್ಕೆ ಏನು ಬೇಕು? ಜ್ಞಾನನೇ ಬೇಕು. ಸ್ವಸ್ವರೂಪದ ಒಂದು ಜ್ಞಾನ ನಿನಗಾಗಬೇಕು. ಅಂದಾಗ ಮಾತ್ರ ಈ ಅಜ್ಞಾನ ಅನ್ನುವಂಥ ಕತ್ತಲೆ ನಿವೃತ್ತಿ ಮಾಡಲಿಕ್ಕೆ ಸಾಧ್ಯ ಆಗ್ತದ ನೋಡ್ರಿ. ಮತ್ತು ನಾವು ಇನ್ನೂ ಅದನ್ನು ಮಾಡಿಕೊಂಡೇ ಇಲ್ಲಾಂದ್ರೆ ನಾವು ಇನ್ನೂ ಕತ್ತಲದಲ್ಲೇ ಕಾಲ ಕಳೀತಾ ಇದ್ದೀವಿ. ಅದಕ್ಕೆ ಈ ಅಜ್ಞಾನ ಅನ್ನುವಂಥ ಕತ್ತಲೆ ನಾಶ ಆಗ್ಬೇಕಾದ್ರೆ ಜ್ಞಾನ ಅನ್ನುವಂಥ ಬೆಳಕೇ ಬೇಕಾಗ್ತದೆ. ಇಲ್ಲಿ ನಾವು ಹೇಳ್ತಾರೆ, ಯಾಕಂದರೆ ಯಜ್ಞೇನ ದಾನೇನ ತಪಸ್ಸ ಅಂತ ಯಜ್ಞಾದಿಗಳಿಂದ ಮುಕ್ತಿ ಆಗ್ತಂತ ಶ್ರುತಿ ಹೇಳ್ತದೆ ಅಂತ ಹೇಳ್ಬೋದು. ಆದ್ರೆ ಕೆಲವೊಂದದ್ರಾಗ ಶ್ರುತಿ ಒಳಗೆ ಹಿಂಗೆ ಕೊಟ್ಟಾರಲ್ರಿ ಅಂತ ಹೇಳ್ಬೋದು. ಆದರೆ ಅದ್ರ ತಾತ್ಪರ್ಯನೇ ಬೇರೆ ಐತೆ. ಏನಂದ್ರೆ
ಯಜ್ಞಾದಿ ಯಾವುದೇ ಕರ್ಮ ಮಾಡಿ ಯಜ್ಞಾದಿಗಳಿಂದ ಏನಾಗ್ತದಪ್ಪ ಅಂದ್ರೆ ಅಂತಃಕರಣ ಶುದ್ಧ ಆಗ್ತದೆ. ಈ ಶುದ್ಧಾಂತಕರಣದಲ್ಲಿ ಏನಾಗ್ತದೆ, ಜ್ಞಾನೋದಯ ಆಗ್ತದೆ. ಜ್ಞಾನ ಆಯಿತು ಅಂದಾಗ ನೀನು ಮುಕ್ತಿ ಆಗ್ತದೆ. ಅದಕ್ಕೆ ಈ ರೀತಿ ಹೇಳೋದ್ರಿಂದ ಅವರು ಮೆಲ್ಲಕ್ಕೆ ಏನು ಮಾಡಿದರು, ಈಗ ಒಮ್ಮೆಲೆ ನೋಡ್ರಿ ಕರ್ಮ ಮಾಡ್ತಾನೆ ಒಬ್ಬ ವ್ಯಕ್ತಿ ಮಾಡ್ತಾನೆ, ಆ ಕರ್ಮದಾಗ ಏನಿಲ್ಲಪ್ಪ ಯಾವುದು ಉರುಳಿಲ್ಲ ಅಂತ ಅದು ಮಾಡೋಕ್ಕೆ ಹೋಗ್ತಾನೇನು. ಸಣ್ಣ ಮಕ್ಕಳಿಗೆ ಓದ್ತಿರ್ತಾವೆ ಬರಿತಿರ್ತಾವೆ, ನಾವು ಹೇಳ್ತೀವಿ ನೋಡಪ್ಪ ಈಗ ಚಂದ ಓದಿದಂದ್ರೆ ಮುಂದೆ ದೊಡ್ಡ ಆಫೀಸರ್ ಆಗ್ತೀವಿ, ಹಿಂಗಾಗ್ತೀವಿ ಹಂಗಾಗ್ತೀವಿ ಅಂತ ನಾವು ಹುಡುಗರಿಗೆಲ್ಲ ಸಪೋರ್ಟ್ ಮಾಡ್ತೀವಿ. ಅಥವಾ ಇಷ್ಟು ಓದಿದ್ರೆ ನಿನಗೆ ಇಂಥದ್ದು ಕೊಡಿಸ್ತೀವಿ ಅಂಥದ್ದು ಕೊಡಿಸ್ತೀವಿ ಅಂತ ಅಲ್ಲಿ ಸಪೋರ್ಟ್ ಮಾಡಿ ಅವಕ್ಕೆ ಮುಂದುವರ್ಸೋಕ್ಕೆ ಹೋಗ್ತೀವಿ. ಓದೋದ್ರಿಂದ ಏನೈತಿ ಬಿಡ್ರಿ, ಓದೋದು ಬೇಡ್ರಿ ಅಂತೇಳಿ ನಾವು ಯಾವತ್ತಾದ್ರೂ ಅಂತೀವೇನು? ಇಲ್ಲ. ಈಗಲಿಂದನೇ ಓದಬೇಕು, ಓದಿದ್ರೆ ಒಳ್ಳೇದೈತಪ್ಪ ಅಂತ ನಮ್ಮ ಮಕ್ಕಳಿಗೆ ಸಪೋರ್ಟ್ ಮಾಡ್ಕೊತ ಹೋಗ್ತೀವಲ್ಲ. ಅದ್ರಂಗೆ ಇಲ್ಲಿ ಭಗವಂತ ಕೂಡ ಕರ್ಮ ಉಪಾಸನೆಗಳನ್ನು ಮಾಡಿದಾನೆ. ಯಾಕೆ ಮಾಡಿದಾನೆ ಅಂತಂದ್ರೆ ಅಲ್ಲಿ ಅಂತಃಕರಣ ಒಂದು ಕೆಲಸ ಐತೆ, ನಿನ್ನ ಅಂತಃಕರಣ ಶುದ್ಧ ಆಗ್ಬೇಕಾಗಿತ್ತಂದ್ರೆ ಕರ್ಮಗಳಿಂದನೇ ಆಗ್ತದೆ. ಅದಕ್ಕಾಗಿ ಅಲ್ಲಿ ಕರ್ಮ ಮಾಡಬೇಕಾದಾಗ ನಿನಗೆ ಮುಕ್ತಿ ಆಗ್ತದಪ್ಪ, ಮುಂದೆ ಭಾಳ ಚಲೋ ಐತಪ್ಪ, ಸ್ವರ್ಗಾದಿ ಭೋಗಗಳನ್ನು ಅನುಭವಿಸ್ಲಿಕ್ಕೆ ಆಗ್ತದೆ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ಒಳ್ಳೆಯ ವಿಚಾರಗಳನ್ನು ಹೇಳಿ ಆ ಒಂದು ಬುದ್ಧಿಯಿಂದ ಕೂಡಿದಂಥ ಒಂದು ಶಿಷ್ಯನಿಗೆ ಮತ್ತೆ ಮುಂದಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆವಾಗ ಆಸೆ ಹುಟ್ಟಿಸ್ತಾನೆ. ಯಾಕಂದರೆ ನಿಷ್ಕಾಮ ಕರ್ಮ ಮಾಡೋದ್ರಿಂದ ನಿನಗೆ ತುಂಬ ಮುಂದೆ ಕಾಮ್ಯ ಭಾವನೆಯಿಂದ ನಿನಗೆ ಭೋಗಗಳು ಸಿಗ್ತಾವೆ. ಅದೇ ನಿಷ್ಕಾಮ ಕರ್ಮದಿಂದ ನಿನಗೇನಾಗ್ತದೆ, ಮುಂದೆ ಒಳ್ಳೆಯ ಫಲಗಳು ಸಿಗ್ತಾವೆ, ನಿನಗೆ ಇದು ಮಾಡೋದ್ರಿಂದ ನಿನಗೆ ಮುಕ್ತಿ ಆಗ್ತದೆ, ಹಂಗಾಗ್ತದೆ ಅಂತೇಳ್ಬಿಟ್ಟು ಅಲ್ಲಿ ಒಂದು ರೋಚಕ ವಿಚಾರಗಳನ್ನು ಹೇಳುವಂಥದ್ದು. ಇಲ್ಲ ಹಿಂಗೆ ಆಗ್ತದೆ, ದೇವ್ರ ಒಲಮೆ ಆಗ್ತದೆ, ನಿನಗೆ ದೇವ್ರ ಕೃಪೆ ಆಗ್ತದೆ, ನಿನಗೆ ಭಾಳಷ್ಟು ಮುಂದೆ ಸುಖ ಆಗ್ತದೆ ಅಂತ ಈ ರೀತಿಯಲ್ಲಿ ಸಪೋರ್ಟ್ ಮಾಡ್ತಾ 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 ಕರ್ಕೊಂಡು ಮುಂದಕ್ಕೆ ಬರುವಂಥದ್ದಲ್ಲಿ ಕೂಡ ಈ ರೀತಿಯಾಗಿ ಅಲ್ಲಿ ಸಾಲೋಕ್ಯ ಸಾಮೀಪ್ಯ ಸಾರೂಪ್ಯ ಇವು ಕೂಡ ಗತಿಗಳು ಹಿಂಗೆ ಇದರಿಂದ ಮುಕ್ತಿ ಆಗ್ತದಪ್ಪ ಅಂತ ಹೇಳ್ಕೊಂಡು ಬಂದಾರೆ. ಅದು ಹೇಳುವಂಥ ತಾತ್ಪರ್ಯನೇ ಬೇರೆ. ಅದು ಈಗ ಸಣ್ಣ ಮಗು ಭಾಳ ಅಳಕತ್ತಿತ್ತಂದ್ರೆ ಮತ್ತು ಏನಾರು ಕೊಟ್ಟು ರಂಬಿಸ್ಬೇಕಲ್ಲ, ಇನ್ನೇನು ಕೊಡದೇ ಇದ್ರೆ ಅವು ಹಠ ಮಾಡ್ತಾವೆ. ಅದಕ್ಕಾಗಿ ಅದು ಅಳ್ತಾ ಇದೆ ಅಂತಂದ್ರೆ ಅದಕ್ಕೆ ರಂಬಿಸಿ ಮತ್ತು ಸುಮ್ಮನೆ ಇರಿಸ್ಬೇಕು. ಅದಕ್ಕೆ ಅಂತಂದಾಗ ನಾವು ಅಲ್ಲಿ ಅಂತಂದ್ರೆ ಒಂದು ಏನಾದರೂ ಗೊಂಬಿಗಳನ್ನು ಕೊಟ್ಟು ಅದು ಕೊಟ್ಟು ನಾವು ಸುಮ್ಮನೆ ಮಾಡ್ತೀವಿ. ಬರ್ತಾ ಬರ್ತಾ ಅದಕ್ಕೆ ಬುದ್ಧಿಮಟ್ಟ ಬೆಳೆದಂಗೆ ಅದಕ್ಕೆ ವಿಚಾರ ಬರ್ತದೆ. ಇಲ್ಲಿ ಕೂಡ ಏನು ಮಾಡ್ತಾರೆ ಅಂತಂದ್ರೆ ಶ್ರುತಿ ಯಜ್ಞ ಯಾಗಾದಿಗಳಿಂದ ಮುಕ್ತಿ ಆಗ್ತಂತ ಯಾಕೆ ಹೇಳಿದ್ದಾರೆ ಅಂತಂದ್ರೆ ಅದು ಒಂದು ಅಭಿಪ್ರಾಯ ಐತೆ. ಈ ರೀತಿ ಮುಂದೆ ಅದಕ್ಕೆ ತಾನೇ ಗೊತ್ತಾಗ್ತದೆ. ಈ ಮಾರ್ಗದಲ್ಲಿ ಬರ್ತಾ ಹೋದಾಗ ಅದಕ್ಕೆ ಜ್ಞಾನದಿಂದನೇ ಮುಕ್ತಿ ಆಯ್ತಂತ ಮುಂದೆ ಗೊತ್ತಾಗ್ತದೆ. ಏನಾದರೂ ಇಲ್ಲಿ ಆಗಲ್ಲ ಅಂತ ಹೇಳಿದ್ರೆ ಅಷ್ಟಕ್ಕೆ ಬಿಡ್ತಾನೆ. ನಮ್ಗೆ ನೋಡ್ರಿ, ಈಗ ಫಸ್ಟಿಗೆ ಹೋದಾಗ ಈಗ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರು ಅವರು ನೋಡ್ರಿ, ನಿಮ್ಗೆ ಸಂಸಾರಸ್ಥರದಿರಿ ಮತ್ತು ಸಂಸಾರ ಮಾಡಾಕತ್ತೀರಿ, ನಿಮಗೆಲ್ಲಿದಾಗ್ತದೆ ಮುಕ್ತಿ ಆಗಬೇಕಾದ್ರೆ ಇವೆಲ್ಲವನ್ನು ಬಿಟ್ಕೊಳ್ಬೇಕು, ನಿಮಗೆ ಬಿಟ್ಕೊಳಕ್ಕಾಗಂಗಿಲ್ಲ, ನಿಮಗೇನು ಈ ಮುಕ್ತಿ ಅನ್ನುವಂಥದ್ದು ಆಗೋದೇ ಇಲ್ಲ ಅಂತ ಏನಾರು ಹೇಳಿಬಿಟ್ಟಿದ್ರೆ ನಮ್ಮ ಮನಸ್ಸು ಇದ್ರಾಗ ಮುಂದುವರಿತಿತ್ತೇನೋ? ಇಲ್ಲ. ಆದಷ್ಟು ಆ ಭಾವ ಅಲ್ಲಿಗೆ ಮೊಟಕಾಗಿಬಿಡ್ತಿತ್ತು. ಆದರೆ ಅವ್ರು ಹಂಗೆ ಹೇಳಲಿಲ್ಲ. ಯಾಕಂದರೆ ಸಂಸಾರ ಸ್ತ್ರೀ ಮುಕ್ತಿ ಇಲ್ಲ ಅಂತ ಯಾವುದ್ರಾಗ ಏನು ಹೇಳೇ ಇಲ್ಲ, ಬರ್ಕೊಂಡೇ ಬಂದಿಲ್ಲ. ಅದು ಸಂಸಾರ ಸ್ತ್ರೀಗೆ ಮುಕ್ತಿ ಆಗಂಗಿಲ್ಲ ಅಂತ ಎಲ್ಲೂ ಬರೆದಿಲ್ಲ, ಎಲ್ಲೂ ಹೇಳಿಲ್ಲ, ಭಗವಂತ ಕೂಡ ಹೇಳಿಲ್ಲ. ಅದಕ್ಕೆ ಅಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳು ಅಲ್ಲಿ ಹೋದಾಗ ಶಿಷ್ಯನಿಗೆ ಒಂದು ಸಪೋರ್ಟ್ ಅಂದ್ರೆ ಅವರು ಇದ್ದಂಗೆ ಹೇಳಬೇಕು, ಖಂಡಿತ ನಿನಗೆ ಈ ದಾರಿಯಲ್ಲಿ ನಡೆದಾಗ ಖಂಡಿತ ನಿನಗೆ ಆ ಮೋಕ್ಷ ಆಗೇ ಆಗ್ತದೆ ಅನ್ನುವಂಥ ಭಾವ, ಆ ಒಂದು ಸ್ಫೂರ್ತಿಯ ನುಡಿಗಳು ತುಂಬಿಬಿಡ್ತಾರೆ ನೋಡ್ರಿ ಸದ್ಗುರುನಾಥ. ಅದೇ ಮಾರ್ಗದಾಗ ಬರ್ತಾ ಖಂಡಿತ ಆಗೇ ಆಗ್ತದೆ. ಯಾಕಂದರೆ ಭಗವಂತನ ತಿಳ್ಕೊಳಕ್ಕೆ ಹೋದಾಗ ಭಗವಂತನೇ ಆಗ್ತಾನೆ, ಬೇರೆ ಏನಾರು ಆಗಕ್ಕೆ ಸಾಧ್ಯನ? ಯಾವುದು ವಿಚಾರ ಮಾಡ್ತೀವಿ ಅದೇ ಆಕಾರ ಪಡ್ಕೊಳ್ತೀವಿ ನಾವು. ಅದಕ್ಕೆ ಭಗವಂತನ ವಿಚಾರಗಳನ್ನು ಮಾಡಲಿಕ್ಕೆ ಹೋದಾಗ ಪರಮಾತ್ಮನ ತಿಳ್ಕೊಳಕ್ಕೆ ಹೋದಾಗ ಪರಮಾತ್ಮನೇ ಆಗ್ತಾನೆ. ಹಾಗಾಗಿ ಇಲ್ಲಿ ಕೂಡ ಯಾಕೆ ಹೇಳ್ತಾರಂದರೆ ಇವನ್ನ ಮಾಡೋದ್ರಿಂದ ದಾನ ಧರ್ಮ ಯಜ್ಞ ಯಾಗಾದಿಗಳು ಕರ್ಮಗಳನ್ನು ಮಾಡೋದ್ರಿಂದ ಅಂತಃಕರಣ ಶುದ್ಧ ಆಗ್ತದೆ ಅಂತೇಳಿ ಅಲ್ಲಿ ಸಪೋರ್ಟಿಗಾಗಿ ವೇದಗಳು ಹಂಗೆ ಹೇಳಿದಾವೆ. ಅದರಿಂದನೇ ದಾನ ಯಜ್ಞ ಯಾಗಾದಿಗಳು ದಾನ ಧರ್ಮಾದಿಗಳಿಂದ ಮುಕ್ತಿ ಆಗಂಗಿಲ್ಲ. ಮತ್ತು ಇವೆಲ್ಲ ದಾನ ಧರ್ಮ ಯಜ್ಞ ಯಾಗಾದಿಗಳನ್ನು ಮಾಡೋದ್ರಿಂದ ಬುದ್ಧಿ ಶುದ್ಧವಾಗ್ತದೆ. ಮತ್ತು ಈ ಇಹ್ಯದಲ್ಲಿರುವಂಥ ಒಂದು ಏನು
ನಿನ್ನ ಒಂದು ಭೋಗಾದಿ ವಸ್ತುಗಳು, ಇಲ್ಲಿ ಇಹದ ಒಂದು ಸುಖವನ್ನು ಅನುಭವಿಸುವಂಥದ್ದು, ಪರಲೋಕದ ಒಂದು ಭೋಗವನ್ನು ಅಪೇಕ್ಷೆ ಮಾಡುವಂಥದ್ದು, ಇವೆರಡೂ ಹೋಗ್ತಾವೆ. ಯಾವಾಗ ಅಂತಃಕರಣ ಶುದ್ಧ ಆಯ್ತಂದ್ರೆ ನಿನ್ನ ಶುದ್ಧವಾದ ಅಂತಃಕರಣದಲ್ಲಿ ವೈರಾಗ್ಯ ಭಾವ ಬರ್ತಿದ್ವು ಅಂತ ತಿಳ್ಕೊಬೇಕು. ನಮಗೆ ಇವತ್ತು ಜಗತ್ತಿನೊಳಗೆ ಬೇಕಾದಷ್ಟು ಭೋಗಾದಿ ವಸ್ತುಗಳು ಅದಾವಂತಂದ್ರೆ ಕೂಡ ಅದ್ರ ಮೇಲೆ ನಮ್ಮ ಮನಸ್ಸು ಹೋಗದೇ ಇದೆ. ಇದು ಏಟು ಮಾಡಿದರೆ ಅಟ್ಟೆ ಐತಿ ಅಂತ ನಮ್ಮ ಮನಸ್ಸು ಆಯಿತು ಅಂದಾಗ ನಮ್ಮ ಅಂತಃಕರಣ ಶುದ್ಧ ಆಗ್ಯದ ಅಂತ ತಿಳ್ಕೊಳ್ಬೇಕಾಗ್ತದೆ. ಅವನ್ನೆಲ್ಲ ನಾವು ಬಯಸೋಕ್ಕೆ ಶುರು ಮಾಡಿದ್ವಿ ಅಂದರೆ ನಮ್ಮ ಅಂತಃಕರಣ ಇನ್ನೂ ಶುದ್ಧ ಆಗಿಲ್ಲ ಅಂತ ತಿಳ್ಕೊಬೇಕಾಗ್ತದೆ. ಯಾವಾಗ ನಿನ್ನಲ್ಲಿ ಅಂತಃಕರಣ ಶುದ್ಧ ಆಯಿತು ಅಂತಂದಾಗ ಆವಾಗ ವಿಷಯಾದಿಗಳ ದೋಷ ದರ್ಶನ ಆಗ್ತದೆ. ವಿಷಯಾದಿಗಳ ದೋಷ ದರ್ಶನ ನಿನಗಾಯ್ತು ಅಂದ್ರೆ ವೈರಾಗ್ಯ ಬರ್ತದೆ. ನೋಡ್ರಿ, ವೈರಾಗ್ಯ ಬಂತು ಅಂದರೆ ನಿನಗೆ ಮುಕ್ತಿ ಭಾವ ಬರ್ತದೆ. ಅಂದ್ರೆ ಸದಾಕಾಲ ಆನಂದವನ್ನು ಪಡ್ಕೊಳ್ಬೇಕನ್ನುವಂಥ ಭಾವ ಆವಾಗ ಬರ್ತದೆ. ನೋಡ್ರಿ, ಅಲ್ಲಿ ತನಕ ಬರಂಗಿಲ್ಲ ಅದು. ಆವಾಗ ಸದ್ಗುರುವನ್ನು ಕಾಣ್ತಾನಂತೆ. ಈ ರೀತಿಯಾಗಿ ಅವರು ಕೂಡ ಹೇಳಿದ್ದಾರೆ. ಯಾಕಂದ್ರೆ ಇಹಪರ ಭೋಗಗಳಲ್ಲಿ ವೈರಾಗ್ಯ ಯಾವಾಗ ಬಂತು ಅಂದಾಗ ಆವಾಗ ಜ್ಞಾನಕ್ಕೆ ಬರ್ತಾನೆ, ಜ್ಞಾನದಿಂದ ಮುಕ್ತಿ ಆಗ್ತದೆ ಅಂತ ಹೇಳ್ಬಿಟ್ಟು ಶಂಕರಾಚಾರ್ಯರು ಕೂಡ ಹೇಳಿದ್ದಾರೆ ಈ ಮಾತು. ಅದರಿಂದ ಜಪ ತಪ ದಾನಾದಿಗಳು ಏನಾಗ್ತದೆ, ಜಪ ಮಾಡೀನ್ರಿ ನನಗೆ ಮುಕ್ತಿ ಆಗ್ತದೆ ಅಂತ ಅನ್ಕೊಳಂಗಿಲ್ಲ, ತಪಸ್ಸು ಮಾಡೀನ್ರಿ ನನಗೆ ಮುಕ್ತಿ ಆಗ್ತದೆ ಅನ್ನೋಂಗಿಲ್ಲ, ಯಜ್ಞ ಯಾಗಾದಿಗಳನ್ನು ಮಾಡಿದ್ದೀನಿ ನನಗೆ ಮುಕ್ತಿ ಆಗ್ತದೆ ಅನ್ನಂಗಿಲ್ಲ. ಹೌದಲ್ಲ, ಭಾಳ ವಿಚಾರ ಮಾಡಬೇಕು. ನಾನು 3 ತಿಂಗಳ ಹೋಗಿ ಒಂದು ಗವಿ ಒಳಗೆ ಕೂತ್ಕೊಂಡಿದ್ದೀನಿ ರೀ, ಮೌನ ಆಚರಣೆ ಮಾಡಕತ್ತೀನಿ, ಕಣ್ಣು ಮುಚ್ಕೊಂಡು ತಪಸ್ಸು ಮಾಡಕತ್ತೀನಿ, ಮುಕ್ತಿ ಇಲ್ಲ ನೋಡ್ರಿ. ನಾವು ಅರ್ಥ ಮಾಡ್ಕೋಬೇಕು ಕರೆಕ್ಟಾಗಿ. ಅದಕ್ಕೆ ಇದು ಕ್ರಮಶಾಸ್ತ್ರ. ಎಲ್ಲಾದ್ರೂ ನಾವು, ಯಾಕಂದ್ರೆ ಅವರು ಒಂದು ಕರ್ಮಕ್ಕನುಸಾರವಾಗಿ ಒಂದು ಭೋಗದ ಅಪೇಕ್ಷೆಯಿಂದ ಅದು ಮಾಡ್ತಿರ್ಬೇಕಾದ್ರೆ ಮುಕ್ತಿ ಆಗಂಗಿಲ್ಲ, ಇದು ಒಂದು ತಿಳ್ಕೊಬೇಕು. ಅದರಿಂದ ಮುಕ್ತಿ ಇಲ್ಲ. ನಾವೆಲ್ಲ ಹೋಗಿ 3 ತಿಂಗಳು ಗವಿ ಒಳಗೆ ಕೂತ್ಕೊಂಡಿವಿ, ಊಟ ಗೀಟ ಎಲ್ಲ ಮೌನ ಆಚರಣೆ ಮಾಡೀವಿ, ಗವಿದಾಗ ಕೂತ್ಕೊಂಡಿವಿ, ತಪಸ್ಸು ಮಾಡಾಕತ್ತೇರಿ ಅಂತ ಹೇಳ್ತಾರೆ. ಆದ್ರೆ ಅವ್ರು ಮುಕ್ತರಾಗ್ತೀವೇನು ನಾವು ಹಂಗೆ ಕೂತ್ಕೊಂಡ್ರೆ? ಖಂಡಿತ ಮುಕ್ತಿ ಆಗಂಗಿಲ್ಲ. ಯಾಕಂತಂದ್ರೆ ಅದರಿಂದ ಅದು ಯಾವುದಕ್ಕೆ ಕಾರಣ ಆಗ್ತದಂದ್ರೆ ಅಂತಃಕರಣ ಶುದ್ಧಿಗೆ ಮಾತ್ರ ಕಾರಣ ಆಗ್ತದೆ ಹೊರತಾಗಿ ನಮಗೆ ಅಲ್ಲಿ ಮೋಕ್ಷ ಅನ್ನುವಂಥದ್ದು ಇಲ್ಲವೇ ಇಲ್ಲ. ನಾವು ಪಕ್ಕ ಇದನ್ನು ತಿಳ್ಕೊಬೇಕು. ಮತ್ತು ಇಲ್ಲೇನು ಹೇಳ್ತಾರೆ, ಜಪಾರ ಮಾಡಿ ಸಾಯೋವರೆಗೆ ಜಪಾರ ಮಾಡು, ತಪಸ್ಸರ ಮಾಡಿ ಜಪ. ನೋಡ್ರಿ, ಯಾಕಂದ್ರೆ ಜಪಗಳು ಎಲ್ಲಿ ನಡೀತಾವಂದ್ರೆ ಇನ್ನೂ ಅಜ್ಞಾನದಲ್ಲೇ ನಡೀತಾವೆ ಇವೆಲ್ಲ. ಜಪ ಮಾಡು, ತಪ ಮಾಡು, ದಾನ ಧರ್ಮ ಏನೇನು ಮಾಡ್ತಿದ್ದೆ ಎಲ್ಲ ಮಾಡು, ಸಾಯೋವರೆಗೂ ಮಾಡು. ಇನ್ನು ಎಷ್ಟು ಜನ್ಮಗಳನ್ನು ಹುಟ್ಟಿ ಬಂದು ಮಾಡು. ಇದು ಒಂದೇ ಜನ್ಮ ಅಲ್ಲ, ಇದನ್ನು ಪಕ್ಕ ತಿಳ್ಕೊಳ್ಬೇಕು. ಮತ್ತು ಇದನ್ನು ತಿಳ್ಕೊಂಡು ನಾವು ಹಂಗೆ ಮಾಡ್ತೀವಿ ಅಂದ್ರೆ ನಿಮ್ಮ ಹಣೆ ಬರ್ರಿ ಅಂತಾರೆ ಗುರುಗಳು. ಯಾಕಂದ್ರೆ ಇಷ್ಟು ಹುಟ್ಟಿ ಬೆಳೆದು ಇಷ್ಟು ವರ್ಷ ಬಂದರೂ ಕೂಡ, ಜನ್ಮಾಂತರ ಹುಟ್ಟಿದ್ರು ಕೂಡ ಮತ್ತು ನಾ ಇದನ್ನು ಮಾಡ್ಕೊತ ಹೋಗ್ತೀನಿ ಅಂತಂದರೆ ಯಾವ ಜನ್ಮಕ್ಕೂ ನಿನಗೆ ಮುಕ್ತಿ ಆಗಂಗಿಲ್ಲಪ್ಪ. ಎಷ್ಟೇ ಜಪ ತಪಗಳನ್ನು ಮಾಡಿದರೂ ಕೂಡ ಅದು ಯಾವುದಕ್ಕೆ ಕಾರಣ ಆಗ್ತದೆ? ಅಂತರಂಗ ಶುದ್ಧಿಗೆ ಮಾತ್ರ ಕಾರಣ ಆಗ್ತದೆ ಹೊರತಾಗಿ ಮೋಕ್ಷಕ್ಕೆ ಅದು ಮೋಕ್ಷ ಆಗಂಗಿಲ್ಲ. ಅದರಿಂದ ಏನಾಗ್ತಪ್ಪ, ಈ ಯಜ್ಞ ಯಾಗಾದಿಗಳು, ಜಪ ತಪಗಳು, ಪೂಜೆ ಪುರಸ್ಕಾರಗಳು ಇವೆಲ್ಲ ಏನದಾವಂದ್ರೆ ನಿನ್ನಲ್ಲಿರುವಂಥ ಅಜ್ಞಾನವನ್ನು ಕಿತ್ತಿ ಒಗೆಯುವಂಥ ಶಕ್ತಿ ಅವುಗಳಲ್ಲಿಲ್ಲ. ಯಾವ ಕರ್ಮಕ್ಕೂ ನಿನ್ನಲ್ಲಿರುವಂಥ ಅಜ್ಞಾನವನ್ನು ಕಳೆಯುವಂಥ ಶಕ್ತಿ ಯಾವುದಕ್ಕೂ ಇಲ್ಲ. ಅದರಿಂದ ಈಗ ನೀನು ಜ್ಞಾನ ಏನಾಗ್ತದಲ್ಲ ನಿನಗೆ, ಈ ಗುರುವಾಕ್ಯದಲ್ಲೇ ಅದಕ್ಕೆ ಶ್ರೀ ಗುರು ವಚನದಿಂದ ಅಧಿಕ ಸುದೆಯುಂಟೆ ಅಂತ ಹೇಳಿದ್ದಾರೆ ಅವರು. ಎಲ್ಲಿ ಆಗ್ತದಪ್ಪ ನಿನಗೆ ಆನಂದ ಅಂದರೆ ಗುರುವಾಕ್ಯದಲ್ಲೇ ಐತಿ. ನೋಡ್ರಿ ಎಂಥ ಆನಂದ ಐತಿ ಅದು, ಸವೆಯದ ಆನಂದ ಐತಿ ಅದು, ಸಾಮಾನ್ಯ ಅಲ್ಲ. ಗುರುವಾಕ್ಯ, ಅದಕ್ಕೆ ಶ್ರೀ ಗುರು ವಚನದಿಂದ ಅಧಿಕ ಸುದೆಯುಂಟೆ ಅಂತ ಹೇಳಿದಾರೆ. ಸುದೆ ಅಂದ್ರೇನು? ಅಮೃತ. ಮೃತ ಅಂದ್ರೆ ಸಾಯುವಂಥದ್ದು, ಅಮೃತ ಅಂದ್ರೆ ಸಾಯದೇ ಇರುವಂಥ ಒಂದು ವಸ್ತು ಐತಲ್ಲ, ಅದನ್ನು ನೀನು ತಿಳ್ಕೊಂಬಿಟ್ಟಂದ್ರೆ ನೀನು ಸಾಯವನಲ್ಲ, ಹುಟ್ಟುವವನಲ್ಲ, ನೀನು ಯಾವಾಗಲಿರುವಂಥವನು. ನಾವೆಲ್ಲಿ ಹೋದ್ರೂ ನಾವು ನಮ್ಮ ಮನೆ ನಮ್ದೇನು ಐತೆ ಹೇಳ್ರಿ, ನಾವು ಅಜ್ಞಾನದ ಒಂದು ಪರದೆ ಇರ್ತದೆ ನಮಗೆ. ಅಂದ್ರೆ ಅಜ್ಞಾನದ ಒಂದು ಚಸ್ಮ, ಕಣ್ಣು ಕುರುಡಾಗ್ಯಾವ ನಮಗೆ. ಎಲ್ಲಿ ಹೋದ್ರೆ ನಾವು ಮನೆಗಳನ್ನು ನೋಡ್ತೀವಿ. ನೋಡ್ರಿ ಏನು ಚಂದ ಕಟ್ಟೇನ್ರಿ ಮನೆ ಅಂತೀವಿ, ಹೌದಿಲ್ಲ? ಕೋಟಿಗಟ್ಟಲೆ ಕಟ್ಟೇನು ನೋಡ್ರಿ ಮನೆ, ಏನು ಭಾರಿ ಆಗ್ಯದ್ರಿ ಅಂತ ಊರುಗಳದಾಗ ಬರೀ ಮನೆಗಳು ನೋಡ್ಕೊತ ಹೋಗ್ತೀವಿ, ಅಂಗಡಿಗಳು ಬರೀ ಇವನ್ನ ನೋಡ್ತೀವಿ, ಉಪಾಧಿಗಳನ್ನೇ ನೋಡಿ ನಾವು ಮರಳಾಗ್ತೀವಿ. ಆದರೆ ಯಾವತ್ತಾದ್ರೂ ಇದಕ್ಕೆ ಕಾರಣವಾಗಿರುವಂಥ ಬೈಲನ್ನು ಯಾವ್ದಾರ ನೋಡಿವೇನು? ಬೈಲನ್ನು ನಾವು ನೋಡಿಲ್ಲ. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರೆ ಅಂದ್ರೆ, ನಮ್ಮ ಅಜ್ಞಾನ ಅನ್ನುವಂಥದ್ದು ನಿವೃತ್ತಿ ಆಗ್ಬೇಕಾಗಿತ್ತಂದ್ರೆ ಯಾವುದರಿಂದ ಆಗ್ತದಪ್ಪ ಅಂದ್ರೆ ಜ್ಞಾನದಿಂದನೇ ಆಗ್ತದೆ.
ಅದಕ್ಕೆ ಕರ್ಮದಿಂದ ಸಾಧ್ಯನೇ ಇಲ್ಲ. ನೀವು ಎಷ್ಟು ವರ್ಷನ ಮಾಡ್ಕೊತ ಹೋಗ್ರಿ, ಮಾಡೋರಿಗೆ ಮಾಡ್ರಿ ಅಂತಾರೆ, ಅಪ್ಪದಕ್ಕೆ ಅಪ್ಪಣೆ ಅಪ್ಪ ಅಂತಾರೆ ಮಹಾತ್ಮರು. ನಿಮ್ಗೇನು ಮಾಡೋದಕ್ಕೇನು ಬೇಡ ಅನ್ನಂಗಿಲ್ಲ, ಆದ್ರೆ ಅದರಿಂದ ಏನೇನು ಅದಾವ ಅಂತ ತಿಳಿಸ್ತಾರೆ ಅವರು. ಮತ್ತೀಗ ಗುರುವಾಕ್ಯವನ್ನು ಕೇಳಿ ಹೆಂಗೆ ಕೇಳ್ಬೇಕಂದ್ರೆ ಪರಮಾತ್ಮನೇ ಬಂದು ಹೇಳಕತ್ತೇನಂತ ಯಾರು ತಿಳ್ಕೊಂಡು ಈ ವಿಷಯಗಳನ್ನು ತೊಗೊಳ್ತಾರೆ, ಇದೇ ಜನ್ಮದಲ್ಲಿ ಗೆದ್ದು ಬಿಡ್ತಾರೆ ಅವರು. ಆ ಕಡೆ ಕೇಳೋದು ಈ ಕಡೆ ಕೇಳೋದು. ಅದಕ್ಕೆ ಅರಸದೆ ಗುಣದೋಷವನ್ನು ಗುರುವರನ್ನೋಳು ನೆರೆ ಭಕ್ತಿ ಮಾಡಲಹುದು ಮುಕ್ತಿ ಅಂತ ಹೇಳಿದಾರೆ. ಎಲ್ಲ ಗುರುವಿಗೆ ಚೆಕ್ ಮಾಡಾಕತ್ತೀವಿ, ಅದಕ್ಕೆ ಹಂಗೆ ಹೇಳ್ತಾನೆ ಕಿತ್ತಕ್ಕೆ ಹಿಂಗೆ ಹೇಳ್ತಾನೆ ಅಂತ ಅನ್ಕೊಂತ ಕುಂತ್ರೆ ಯಾವ ಜನ್ಮಕ್ಕೆ ಆಗಂಗಿಲ್ಲ. ಯಾಕಂದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಹೇಳುವಂಥ ವಾಕ್ಯಗಳು ಗುರುವಚನವೇ ಶ್ರುತಿ, ಗುರುವಚನವೇ ಸ್ಮೃತಿ, ಗುರುವಚನವೇ ಪುರಾಣಾಗಮ, ಗುರುವಚನವೇ ಸಕಲ ಸಿದ್ಧಿಗಳಾಗು, ಗುರುವಚನವೇ ಮೋಕ್ಷ ಗತಿಯೇತು ಅಂತ ಕೇಳುವಂಥದ್ದಿಲ್ಲಿ. ಹಂಗೆ ಕೇಳಿದಾಗ ಆನಂದದಿದು. ಮತ್ತು ಇಂಥ ವಾಕ್ಯಗಳು ಪದೇ ಪದೇ ಸಿಗ್ತವೆ ಅನ್ನಂಗಿಲ್ಲ. ಇವು ಯಾವ ಅಪರೂಪಕ್ಕೆ ಸಿಗ್ತವೆ. ಇವು ಭಾಳ ಪುಣ್ಯದ ಫಲ ಜಾಸ್ತಿ. ಈಗ ನೋಡ್ರಿ, ಒಂದು ಕಾಯಿ ಆಗ್ಯದ, ಹಣ್ಣಿಗೆ ಬಂದುಬಿಟ್ಟದ. ಅದು ಹಣ್ಣಿಗೆ ಬಂದಾಗ ಅದು ಎಷ್ಟು ಪಕ್ವಾದ ಹಣ್ಣು, ಸಿಹಿಯಾದ ಹಣ್ಣು ಆಯ್ತದೆ. ಒಂದು ಟೈಮ್ ಅದು ಹಣ್ಣಿಗೆ ಬರುವಂಥದ್ದು. ಅದೇ ರೀತಿ ಕೂಡ ಇಷ್ಟು ಜನ್ಮದಲ್ಲಿ ಇವಾಗ ಏನಾಗ್ಯದ, ಇದು ಒಂದು ಸಮಯ, ಪುಣ್ಯದ ಸಮಯ ಇದು. ಹಂಗಂತ ಈ ವಿಚಾರಗಳು ಕಿವಿಗೆ ಬೀಳಾಕತ್ತೇವೆ ನಮ್ಗೆ. ಅದಕ್ಕೆ ಇಲ್ಲಿ ಏನು ಹೇಳ್ತಾರೆ, ಈಗ ಗುರುವಾಕ್ಯಗಳನ್ನು ಕೇಳಿ ಕೇಳಿ ನಮಗೆ ಜ್ಞಾನ ಆಯಿತು. ಆ ಜ್ಞಾನದೊಳಗೆ ಕೋಟಿ ಭಾಗ್ಯಗಳು ಒಂದಕ್ಕೆ. ಜ್ಞಾನದಲ್ಲಿ ಈ ಕೋಟಿ ಭಾಗಗಳನ್ನು ಮಾಡಿದಾಗ ಅದರ ಒಂದು ಸಣ್ಣ ಭಾಗಕ್ಕೆ ಸಮ ಅಂತ. ಏನು ಸಮ? ಕರ್ಮ, ಜಪ, ತಪ, ಯಜ್ಞ ಯಾಗಾದಿಗಳು, ದಾನ ಧರ್ಮಗಳು, ಯೋಗಗಳು. ನೋಡಿರಿ, ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ನಾವು ಕೆಲವು ಸಲ ಏನಾಗಿರ್ತೀವಿ, ಬಾವಿ ಒಳಗಡೆ ಇರುವಂಥ ಕಪ್ಪಿ ಆಗಿರ್ತೀವಿ. ನಾವು ಏನೇನು ಮಾಡ್ಕೊಳ್ತೀವಿ ಅದೇ ಅದರಿಂದನೇ ಮುಕ್ತಿ ಆಗ್ತದೆ, ಅದೇ ಶ್ರೇಷ್ಠ ಅಂತ ನಾವು ಕೂತ್ಕೊಂಡಿರ್ತೀವಿ. ಮುಂದೆ ಇನ್ನೂ ಭಾಳಷ್ಟು ಇರ್ತಾವೆ. ಅದು ಪುಣ್ಯದ ಫಲದಿಂದನೇ ನಮಗೆ ಮತ್ತೆ ಮುಂದಕ್ಕೆ ಮನಸ್ಸು ಎಳಿಸುವಂಥದ್ದು. ಜಪ ಮಾಡಾಕತ್ತೀನಿ ರೀ ನನಗೆ ಮುಕ್ತಿ ಆಗ್ತದೆ, ಆಗಂಗಿಲ್ಲ. ತಪ ಮಾಡಾಕತ್ತೀನಿ ರೀ, ಆಗಂಗಿಲ್ಲ. ಯಜ್ಞ ಯಾಗಾದಿಗಳನ್ನು ಮಾಡಾಕತ್ತೀನಿ, ದಾನ ಧರ್ಮಾದಿಗಳನ್ನು ಮಾಡಾಕತ್ತೀನಿ, ಯೋಗ ಮಾಡಾಕತ್ತೀನಿ ಅಂದರೂ ಕೂಡ ನೀನು ಮುಕ್ತಿ ಆಗಕ್ಕೆ ಸಾಧ್ಯ ಇಲ್ಲ. ಇವೆಲ್ಲವೂ ಏನಾಗ್ತದಂದ್ರೆ ಜ್ಞಾನದ ಕೋಟಿ ಭಾಗಿಯೊಳೊಂದಕ್ಕೆ, ಜ್ಞಾನದ ಒಂದು ಕೋಟಿ ಭಾಗದಲ್ಲಿ ಒಂದು ಸಣ್ಣ ಭಾಗಕ್ಕೆ ಸಮ ಅಂತ ಇಷ್ಟೆಲ್ಲ ಮಾಡೋದು. ಎಷ್ಟು ಜನ್ಮಗಳನ್ನು ಮಾಡ್ಕೊತ ಬಂದಿದ್ದಿಲ್ಲ, ಭೂಮಿ ಹುಟ್ಟಿದ ಮೇಲೆ ಅಲ್ಲಿಂದ ಇಲ್ಲಿಯೇ ಮಟ್ಟ ಮಾಡ್ಕೊತ ಬಂದವ. ಇಷ್ಟು ಮಾಡಿದರೂ ಕೂಡ ಜ್ಞಾನದ ಒಂದು ಸಣ್ಣ ಭಾಗಕ್ಕೆ ಸಮ ಆಗ್ತದಂದಾಗ ನಾವು ತಿಳ್ಕೊಬೇಕು, ಏನನ್ನು ಮಾಡ್ಕೋಬೇಕು, ಏನನ್ನು ಪಡ್ಕೊಳ್ಬೇಕಂತ ಇಲ್ಲೇ ತಿಳ್ಕೊಂಬಿಡ್ಬೇಕು. ಅದಕ್ಕೆ ಈ ಒಂದು ಜಪ ತಪ ದಾನ ಯೋಗಾದಿಗಳಿಗೆ ಒಂದು ಅದಕ್ಕೆ ಹೇಳ್ತಾರೆ ಅವರು, ಒಂದು ಭಾಗಕ್ಕಾದರೂ ಸಮ ಆಗಂಗಿಲ್ಲ ಅಂತ. ನೋಡ್ರಿ, ಒಂದು ಕೋಟಿ ಭಾಗ್ಯಗಳು ಒಂದಕ್ಕೂ ಕೂಡ ಸಮ ಆಗಂಗಿಲ್ಲ ಅಂತವ್ರು ಹೇಳ್ತಾರೆ ಅವರು. ಅಂದಮೇಲೆ ಈಗ ಅಂದರೆ ಮೇಲೆ ಹೇಳಿದ ಸಾಧನಗಳಿಗಿಂತಲೂ ಎಷ್ಟೋ ಪಾಲು ಜ್ಞಾನ ಶ್ರೇಷ್ಠವಾಗಿರುವಂಥದ್ದು, ಭಾಳ ಶ್ರೇಷ್ಠವಾಗಿರುವಂಥದ್ದು. ಈಗೇನಾರ ಐತೇನ್ರಿ, ಈಗ ನಾವು ಏನು ಮಾಡ್ಬೇಕಾಗಿದೆ, ಜಪ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಅದ, ಪ್ರತಿ ದಿವಸ ಮಾಡಬೇಕು. ತಪಸ್ಸು ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಅದ, ಊಟ ಗೀಟ ಬಿಟ್ಟು ಕಣ್ಣು ಮುಚ್ಕೊಂಡು ಮತ್ತು ಕುಂದಿರ್ಬೇಕು, ಹೌದಿಲ್ಲ? ಭಾಳ ಕಷ್ಟ ಅದಾವಲ್ಲ. ಮತ್ತು ದಾನ ಧರ್ಮಗಳನ್ನು ನಾವು ದುಡಿದು ಮಾಡಿ ಕಷ್ಟಪಟ್ಟು ಮತ್ತು ದಾನ ಧರ್ಮಗಳನ್ನು ಮಾಡಬೇಕು, ಇಲ್ಲಂತಿಲ್ಲ. ಇವೆಲ್ಲಗಳನ್ನು ಮಾಡಬೇಕಾಗ್ತದೆ. ಮತ್ತು ಯೋಗಗಳನ್ನು ಮಾಡುವಂಥ ಇವೆಲ್ಲ ಇಷ್ಟು ಮಾಡಿದರೂ ಕೂಡ ನಿನಗೆ ಮುಕ್ತಿ ಆಗ್ತಾನಂದ್ರೆ ಇಲ್ಲ. ಜ್ಞಾನ 100, ಯಾಕಂದ್ರೆ ಅಲ್ಲಿ ಕೋಟಿ ಭಾಗ್ಯ ಒಳಗೆ ಒಂದಕ್ಕೂ ಸರಿ ಬರಂಗಿಲ್ಲ ಅಂತ, ಸಮ ಆಗಂಗಿಲ್ಲ ಅಂತಂದ್ರು. ಅಂದಮೇಲೆ ಈ ಎಲ್ಲ ಸಾಧನೆಗಳಿಗಿಂತ ಎಷ್ಟೋ ಪಾಲು ಈ ಜ್ಞಾನ ಶ್ರೇಷ್ಠ. ಭಾಳ ಕುಂತು ಕೇಳ್ಬೇಕು ಅಷ್ಟೇ. ನೋಡ್ರಿ, ಇದ್ರಾಗ ಏನೈತೆ ಹೇಳ್ರಿ? ಏನಾರ ಐತೇನ? ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಅದು ಮಾಡಬೇಕು, ಏನಿಲ್ಲ. ಸುಮ್ಮ ಕುಂದಿರ್ಬೇಕು, ಮನಸ್ಸನ್ನು ಜೊತೆ ಇಟ್ಕೋಬೇಕು, ಶರೀರ ಜೊತೆ ಇಟ್ಕೋಬೇಕು, ಗುರುವಾಕ್ಯವನ್ನು ಆನಂದವಾಗಿ ಕೇಳಬೇಕು. ಇದು ಒಂದು ತಪಸ್ಸಿದೆ. ಯಾಕೆ ಮನಸ್ಸು ಅಲ್ಲೆಲ್ಲೆಲ್ಲಿ ಹರಿದಾಡುವಂಥ ಮನಸ್ಸನ್ನು ಒಂದು ಕಡೆ ಹಿಡಿದು ಕುಂದಿರ್ಸೋದು ಐತೆಲ್ಲ, ಇದು ಭಾಳ ಶ್ರೇಷ್ಠ. ಇದು ಹಿಡಿದು ಕುಂದಿರಿಸಿ ಕೇಳಕ್ಕೆ ಹಚ್ಚಬೇಕು. ಪ್ರತಿ ದಿವಸ ಕೇಳ್ತಾ ಹೋದದು ದೊಡ್ಡ ಕೆಲಸ. ಇದು ಸಾಮಾನ್ಯ ಕೆಲಸ. ಇದನ್ನೇ ಶ್ರೀರಾಮಚಂದ್ರ ಶ್ರೀಕೃಷ್ಣ ಪರಮಾತ್ಮ ನೋಡ್ರಿ ನಮ್ಗೆ ಆದರ್ಶವಾಗಿ ಹೇಳಿದ್ದಾರೆ. ಯಾಕೆ ಇಷ್ಟು ಕರುಣಾಮಯಿ ಸದ್ಗುರುನಾಥ ಪರಮಾತ್ಮ ಎಷ್ಟು ಕರುಣಾಮಯಿ ಅಂತನ್ನುವಂಥದ್ದು ನಾವು ತಿಳ್ಕೊಳ್ಬೇಕು. ಭಗವಂತನ ಅವತಾರ ಆಗಿರುವಂಥವ್ರು ಶ್ರೀರಾಮಚಂದ್ರ ಶ್ರೀಕೃಷ್ಣ ಪರಮಾತ್ಮನೇ ಅವರು.
ಯಾಕೆ ಅವ್ರು ಬಂದ್ರಂದ್ರೆ ಮುಂದೆ ಈ ಮನುಷ್ಯನ ಶರೀರದಾಗ ಬಂದಂಥವು ಇದು ಜ್ಞಾನ ಯಾಕೆ ಪಡ್ಕೋಬೇಕು, ಅದು ಯಾಕೆ ಪಡ್ಕೋಬೇಕು, ಇದು ಯಾಕೆ ಮಾಡ್ಬೇಕು ಅಂತ ಇಂಥವೆಲ್ಲ ಭಾವಗಳು ಹುಟ್ಟಿದ್ವು ಅಂತಂದ್ರೆ ಅನ್ಯಾಯವಾಗಿ ಇದರಿಂದ ದೂರ ಆಗ್ತಾರೆ ಅನ್ನುವಂಥ ಒಂದು ಆದರ್ಶವಾಗಿ ಅವರು ಈ ಭೂಮಿಗೆ ಬಂದು ಶರೀರ ರೂಪ ತೊಟ್ಕೊಂಡು ಬಂದರೂ ಕೂಡ ಯಾವಾಗ ಶರೀರ ರೂಪ ತೊಟ್ಟು ತಾಯಿ ಗರ್ಭಕ್ಕೆ ಬಂದಿದ್ದಾರೆ ಅಂತಂದ್ರೂ ಕೂಡ ಅವರಿಗೂ ಅಜ್ಞಾನ ಆವರಣ ಆಗಿರ್ತದೆ. ಅದಕ್ಕೆ ಇಲ್ಲಿ ಕೂಡ ಅವ್ರು ಏನು ಮಾಡಿದ್ರಪ್ಪ ಅಂತಂದ್ರೆ ಸದ್ಗುರುವಿನ ಪಡ್ಕೊಂಡು ಹಿಂಗೆ ಕುಂತು ಕೇಳಿದಾರೆ ಅವರು. ಈಗ ನಾವೇನು ಕುಂತು ಕೇಳಕತ್ತೀವಲ್ಲ, ಹೀಗೆ ವಸಿಷ್ಠರು ಗುರುಗಳನ್ನು ಮಾಡಿಕೊಂಡು ಶ್ರೀರಾಮಚಂದ್ರ ಈ ವಿಷಯಗಳನ್ನು ಕೇಳಿದನತ. ಶ್ರೀಕೃಷ್ಣ ಪರಮಾತ್ಮ ಕೂಡ ಸಾಂದೀಪ ಗುರುಗಳನ್ನು ಮಾಡಿಕೊಂಡು ಇದೇ ವಿಚಾರಗಳನ್ನು ಕೇಳಿದಾನ. ಮತ್ತು ಭಾಳಷ್ಟು ಯಾಜ್ಞವಲ್ಕರಾಗಿರ್ಬೋದು, ಜನಕ ಮಹಾರಾಜರಾಗಿರ್ಬೋದು, ಇವರೆಲ್ಲ ನಾವು ಎಲ್ಲರನ್ನೂ ನೋಡಿವಿಲ್ಲ. ಎಲ್ಲರೂ ಗುರುಮುಖಾಂತರ ಕೇಳಿಬಿಟ್ಟೆ ಅವ್ರು ಧನ್ಯರಾಗಿಬಿಟ್ಟಿದ್ದಾರೆ. ಹೌದಲ್ಲ? ಇಂಥ ಜ್ಞಾನವನ್ನು ಪಡ್ಕೊಂಡೇ ಧನ್ಯರಾಗಿದ್ದಾರೆ. ಇಲ್ಲಿ ಏನು ಮಾಡೋದೈತೆ ಹೇಳ್ರಿ? ಸುಮ್ಮ ಕುಂತು ಕೇಳ್ಬೇಕು, ದಿನ ಕುಂತು ಕೇಳಬೇಕು. ಕೇಳಿದ್ರೆ ದೊಡ್ಡ ಕೆಲಸ ಆಯ್ತು. ಮತ್ತು ಸಂಸಾರ ದಿನ ಮಾಡ್ತೀವಿ. ಭಾಳ ಕಷ್ಟ ಅದಂತ ಯಾರನ್ನ ಬಿಟ್ಟಿವೇನು, ಹಾಳಾಗಲಿ ಸಂಸಾರ ಬೇಡಪ್ಪ ಅಂತ ಯಾರನ್ನ ಬಿಟ್ಟಿವೇನು, ಏಟೇ ಕಷ್ಟ ಬಂದರೂ ಕೂಡ ಮತ್ತೆ ಸುಮ್ಮನೆ ಅಂತೀವಿ. ಅದ್ರಾಗೇ ರುಚಿ, ಅದ್ರಾಗೇ ನಾವು ಸುಖ ಕಾಣ್ತೀವಿ ಅಂತ ಹೋಗ್ತೀವಲ್ಲ. ಮತ್ತು ಇದ್ರಾಗ ಇಷ್ಟು ಆನಂದ ಐತಪ್ಪ, ಇಷ್ಟು ಸುಖ ಐತಪ್ಪ, ಇಂಥ ದುಃಖ ನಿವೃತ್ತಿ ಆಗ್ತದಪ್ಪ, ಜನ್ಮ ಜನ್ಮಾಂತರದಿಂದ ಬಂದಂಥ ಈ ದುಃಖ ನಿವೃತ್ತಿ ಆಗ್ತದ್ರು ಅಂತ ಗುರುನಾಥ ಹೇಳಿದರು ಕೂಡ ನಾವು ಕೇಳಿಲ್ಲ ಅಂದ್ರೆ ನಮ್ಮ ಮೂರ್ಖತನ, ಪಾಪದ ಫಲ ಅಂತ ಅನ್ಬೇಕು ಕೇಳದೇ ಇದ್ರೆ. ಅದಕ್ಕೆ ಇಂಥ ಜ್ಞಾನ ಹೆಂಗೈತೆ ಅಂದರೆ ಭಾಳ ಶ್ರೇಷ್ಠವಾಗಿರುವಂಥದ್ದು. ಅದರಿಂದ ಅನ್ಯ ಸಾಧನಗಳನ್ನು ಬಿಟ್ಟು, ಎಷ್ಟು ಕ್ಲೀನಾಗಿ ಹೇಳಕತ್ತಾರೆ ನೋಡ್ರಿ, ಅನ್ಯ ಸಾಧನಗಳನ್ನು ಬಿಟ್ಟು ಜ್ಞಾನ ಒಂದನ್ನು ಆಶ್ರಯ ಮಾಡ್ಕೊಳಪ್ಪ ಅಂತ ಹೇಳ್ತಾರೆ ಅವರು. ಎಷ್ಟು ಅದ್ಭುತವಾಗಿ ಹೇಳ್ತಾರಲ್ಲ. ಎರಡನೇ ನುಡಿ ನೋಡೋಣ. ಜ್ಞಾನ ಬಿಟ್ಟು ಬೇರೆ ಯಾವ ಸಾಧನಗಳನ್ನು ಅಪೇಕ್ಷೆ ಮಾಡಬೇಡ, ಯಾಕಂದ್ರೆ ಅದರಿಂದ ಬರೀ ದುಃಖ ಅದಾವ, ಅದು ಶಾಶ್ವತ ಇಲ್ಲ, ಯಾವುದರಿಂದ ಇಲ್ಲ. ಅದಕ್ಕೆ ಎರಡನೇ ನುಡಿಯಲ್ಲಿ ಹೇಳ್ತಾರೆ, ತನುವ ದಂಡಿಸಬೇಡ, ಮನವ ನಿಲ್ಲಿಸಬೇಡ, ಧನವನ್ನೀಗಿರಬೇಡ, ಮನೆ ಮಾರು ದೊರೆದು ವನವಾಸ ಬೇಡ, ತನಗಿನಿತು ತತ್ವಜ್ಞಾನ ಸಂಜನಿಸಲ್ ಅಘವೆಲ್ಲವನ್ನು ಕೆಡಿಪುದು ಅದರಿಂದ. ನೋಡಿ ಎಷ್ಟು ಅದ್ಭುತವಾಗಿ ಹೇಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ? ತನು ಅಂದರೆ ಏನು? ಶರೀರ. ಏನು ಹೇಳ್ತಾ ಇದ್ದಾರೆ? ತನುವ ದಂಡಿಸಬೇಡ. ಭಾಳ ಅದ್ಭುತವಾಗಿ ಹೇಳ್ತಾ ಇದ್ದಾರೆ ನೋಡ್ರಿ. ಈ ದೇಹವನ್ನು ದಂಡಿಸಬೇಡ ಅಂದರೆ ಅದನ್ನು ಸೊರಗಿಸೋದು ಬೇಡ, ಸಣ್ಣ ಮಾಡೋದು ಬೇಡ, ಅದಕ್ಕೆ ದಂಡಿಸೋದು ಬೇಡ. ಹೆಂಗೆ? ಈ ಪಂಚಾಗ್ನಿ ಮಧ್ಯದಲ್ಲಿ ಈ ಕಡೆ ಬೆಂಕಿ ಮಾಡಿಬಿಟ್ಟು ಮಧ್ಯದಲ್ಲಿ ಕೂಡುವಂಥದ್ದು, ಅಲ್ಲಿ ಅಥವಾ ಆ ರೀತಿಯನ್ನು ಮಾಡುವಂಥದ್ದು, ಅಥವಾ ಉಪವಾಸ ಮಾಡುವಂಥದ್ದು. ಹೆಂಗೆ? ಈ ಕೃಚ್ಛ ಚಂದ್ರಾಯಣಾದಿ ವ್ರತಗಳಿಂದ ದೇಹವನ್ನು ದಂಡಿಸುವಂಥದ್ದು ಮಾಡ್ತಾರೆ. ಹೆಂಗಂತಂದ್ರೆ ಈಗ ಹುಣ್ಣಿಮೆ ದಿವಸ ಅಮಾವಾಸ್ಯೆಯಿಂದ ಹಿಡ್ಕೊಂಡು ಅಥವಾ ಹುಣ್ಣಿಮೆ ಅಂತ ತೊಗೊಳ್ರಿ. ಹುಣ್ಣಿಮೆ ಪೂರ್ಣ ಚಂದ್ರ ಇರ್ತಾನೆ, ಅವಾಗ ಹೊಟ್ಟೆ ತುಂಬ ಊಟ ಮಾಡೋದು. ಯಾವಾಗ ಪ್ರತಿ ದಿವಸ ಚಂದ್ರ ಸ್ವಲ್ಪ 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 ಕರಗ್ತಾ ಬರ್ತಾನೆ, ಆವಾಗ ಊಟದಲ್ಲಿ ಒಂದೊಂದು ತುತ್ತು ಕಡಿಮೆ ಮಾಡ್ತಾ ಹೋಗೋದು. ಅದಲ್ಲ, ಇವತ್ತು ಹುಣ್ಣಿಮೆ ಅದಂತ ಅಂದ್ಕೊಳ್ರಿ, ಹೊಟ್ಟೆ ತುಂಬ ಊಟ ಮಾಡಿರ್ತೀವಿ, ಇವತ್ತು ಪೂರ್ಣ ಅದನ್ನು ಚಂದ್ರ, ನಾಳೆ ಒಂದು ಚೂರು ಕಡಿಮೆ ಆಗ್ತಾನೆ, ಮತ್ತು ನಾಡ್ದು ಒಂದು ಚೂರು ಕಡಿಮೆ ಆಗ್ತಾನೆ, 15 ದಿವಸ ಫುಲ್ಲು ಕ್ಷಯ ಆಗ್ತಾನಂತ. ಹೌದಿಲ್ಲ? ಹಂಗೆ ಇಲ್ಲಿ ಕೂಡ ಏನು ಹೇಳ್ತಾರ, ಯಾವಾಗ ಅಲ್ಲಿ 15 ದಿವಸ ವೃದ್ಧಿ 15 ದಿವಸ ಕ್ಷಯ ಹೆಂಗೆ ಆಗ್ತಾನೆ, ಅದೇ ರೀತಿ ಕೂಡ ಈ ಒಂದೊಂದು ತುತ್ತು ಬಿಟ್ಕೊಂತ ಬರೋದು, ಮತ್ತು ಒಂದೊಂದು ತುತ್ತು ಜಾಸ್ತಿ ಮಾಡೋದು, ಈ ರೀತಿಯಾಗಿ ದೇಹವನ್ನು ದಂಡಿಸ್ತಾರೆ. ಅದಕ್ಕೆ ಆ ರೀತಿ ದಂಡ್ಸಕ್ಕೆ ಹೋಗಬೇಡ, ಅಂದ್ರೆ ಅದನ್ನು ಸೊರಗಿಸ್ಲಿಕ್ಕೆ ಹೋಗಬೇಡ. ಮತ್ತು ನಾವು ನೋಡ್ರಿ ಉಪವಾಸ ಇರುವಂಥದ್ದು, ಇವೆಲ್ಲ ಕೆಲವೊಂದು ಸಲ ಈ ಶರೀರಕ್ಕೆ ಭಾಳಷ್ಟು ಮಾಡ್ತಿರ್ತಾರೆ. ಅದಕ್ಕೆ ಆ ಶರೀರಕ್ಕೆ ತೊಂದರೆ ಕೊಡೋಕೆ ಹೋಗಬೇಡ. ಆ ಶರೀರ ಏನು ಮಾಡ್ಯದ ಹೇಳ್ರಿ? ಅದು ಮ್ಯಾಲೆ ಸಿಪ್ಪಿ ಇದ್ದಂಗೆ ಅದು ಹೇಳ್ತಾರಲ್ಲ. ನಾವು ಈ ಸೃಷ್ಟಿ ಒಳಗೆ ನೋಡ್ಬೇಕು, ಎಲ್ಲನೂ ನೋಡ್ಬೇಕು. ಅದಕ್ಕೆ ಅದು ಪ್ರಾಕ್ಟಿಕಲಾಗಿ ನೋಡಿದಾಗ ಅಬ್ಬಾಬಾ ಅನ್ನಿಸ್ತು. ಪ್ರತಿಯೊಂದಕ್ಕೂ ಸಿಪ್ಪಿ ಅದಾವೆಲ್ಲ. ಬಾಳೆಹಣ್ಣಿಗೂ ಮ್ಯಾಲೆ ಸಿಪ್ಪಿ ಅದ, ಕೆಳಗೆ ತಿರುಳದ, ಒಳಗೆ ಶೇಂಗಾಕಾಯಿ ಸಿಪ್ಪಿ ಅದ, ಒಳಗೆ ತಿರುಳದ, ಪ್ರತಿಯೊಂದಕ್ಕೂ ಮ್ಯಾಲೆ ಸಿಪ್ಪಿ ಅದ. ಅದ್ರಂಗೆ ಈ ನಿನಗೂ ಒಂದು ಸಿಪ್ಪಿ ಐತೆ. ನಿನಗೆ ಯಾವುದು ಐತೆ?
ಈ ಶರೀರ ಅನ್ನುವಂಥದ್ದು ಒಂದು ಸಿಪ್ಪೆ ಐತೆ. ಮತ್ತು ಅದಕ್ಕೆ ಏನು ಮಾಡಿದ್ರಿ ಒಳಗೆ ತಿರುಳು ಐತೆ, ಒಳಗಿರೋದೇ ಬೇರೆ ಅದ. ನಿಮ್ಮ ಮ್ಯಾಲೆ ಈ ಶರೀರಕ್ಕೆ ಬಡ್ಕೊಂತ ತಿಕ್ಕಂತ ಮಾಡ್ಕೊತ ಸಾಯೋವರೆಗೂ ಇದಕ್ಕೆ ಮಾಡ್ಕೊತ ಕುಂತಿಯಲ್ಲಪ್ಪ ಮೂರ್ಖ ಅಂತಾರೆ. ಈ ಶರೀರ ಏನು ಮಾಡ್ತದೆ ಅದು ತೋರ್ದಾಗ ನಿನಗಿನ ಭಾಳ ಚಂದ ಬಂದದ. ಯಾಕಂದ್ರೆ ಒಳಗಡೆ ನೋಡ್ರಿ, ಒಂದು ಹಣ್ಣುಗಳನ್ನು ತೊಗೊಂಡಾಗ ನಾವು ಬರೀ ಸಿಪ್ಪಿನ ತಿಂದು ತಿರುಳನ್ನು ಒಗಿತೀವಿ. ಮತ್ತು ಏನು ಮಾಡ್ತೀವಿ ನಾವು? ಫಸ್ಟ್ ಸಿಪ್ಪೆಯನ್ನು ತೆಗೆದು ಒಗಿತೀವಿ, ಒಳಗಡೆ ಇರುವಂಥದ್ದನ್ನು ತಿಂತೀವಿ. ಇಲ್ಲಿ ಉಲ್ಟಾ ಆಗ್ಯದ, ಒಳಗಿಂದ ಬಿಟ್ಟೀವಿ, ಮ್ಯಾಲಿನ ಸಿಪ್ಪಿದು ವಿಚಾರ ಮಾಡಕತ್ತೀವಿ. ಇದು ಅಜ್ಞಾನ ಹೌದಲ್ಲ? ಮ್ಯಾಲಿನ ಒಳಗಿಂದಿರುವಂಥದ್ದು ಬಿಟ್ಟೀವಿ, ಏನು ತಿಳ್ಕೊಬೇಕು ಅನ್ನೋದು ಬಿಟ್ಟೀವಿ. ಈ ಶರೀರಕ್ಕೆ ಚೋ ಅಂತ ಬಡ್ಕೊತ ಕುಂತ್ರ ಈ ಸಿಪ್ಪಿ ಏನು ಮಾಡಿತ್ತದು? ಒಂದು ಸಲ ಆರಿ ಹೋಗೋದೇ ಅದು. ಅದಕ್ಕೆ ಇದಕ್ಕೆ ಏನು ಮಾಡಿದ್ರೆ ಏನು? ಇದಕ್ಕೆ ಯಾಕೆ ಸ್ವರ್ಗಿಸ್ಲಕ್ಕೆ ಹೋಗ್ತೇಪ್ಪ? ಯಾಕಂದ್ರೆ ಹುತ್ತನ್ನು ಬಡಿದ್ರೆ ಅಥವಾ ಹುತ್ತನ್ನು ಅದನ್ನು ಬಡ್ದು ಅದನ್ನು ಕೆಡಿಸಿದ್ರೆ ಒಳಗಿನ ಹಾವು ಸಾಯ್ತದನ? ಹುತ್ತಿಗೆ ಬಡ್ಕೊಂತ ಕೂತ್ರೆ ಒಳಗಡೆ ಇರುವಂಥ ಹಾವು ಸಾಯ್ತದನ? ಇಲ್ಲ. ಇದ್ರಂಗ ದೇಹವನ್ನು ನೀವು ಯೋಚಿಸಿ ಉಪವಾಸ ಹಾಕು. ಅದಕ್ಕೆ ನಾವು ಹೇಳ್ತೀವಿ ಇಲ್ರಿ ಮಾಡಬಾರ್ದೇನಂತಲ್ಲ. ನೀವು ಬೇಕಾದಷ್ಟು ಉಪವಾಸ ಹಾಕ್ರಿ, ತಿಂಗಳಾನಗಟ್ಲೆ ಉಪವಾಸಿರ್ರಿ. ಅದ್ರ ಒಂದನ್ನು ನಾವು ತಿಳ್ಕೊಳ್ಬೇಕು. ನಾವು ಜ್ಞಾನವನ್ನು ಪಡ್ಕೊಳ್ಳದೆ ಇಂಥ ಶರೀರವನ್ನು ದಂಡಿಸ್ಕೊಂಡು ಅದಕ್ಕೆ ಉಪವಾಸ ಹಾಕ್ಕೊಂಡು ಏನು ಮಾಡ್ಕೊತ ಕೂತ್ಕೊಂಡ್ರು ಕೂಡ ನಿನಗೆ ಆ ಜ್ಞಾನ ಆಗಂಗಿಲ್ಲ. ಅರಿವು ನಿನಗೆ ಅರ್ಥ ಆಗಂಗಿಲ್ಲ, ಅಂದ್ರೆ ಅನುಭವಕ್ಕೆ ಬರೋಂಗಿಲ್ಲ. ಅದಕ್ಕೆ ದೇಹವನ್ನು ಇದ್ರಂಗೆ ದಂಡಿಸಿದಕ್ಕೆ ಮಾತ್ರಕ್ಕೆ ನಿನಗೆ ಈ ಜ್ಞಾನ ಆಗ್ತದೇನು, ಈ ಅರಿವು ಆಗ್ತದೆ ನಿನಗಂದ್ರೆ ಅಜ್ಞಾನ ಅಳಿತದೇನು ಅಂದ್ರೆ ಆಗಲ್ಲ. ಶರೀರವನ್ನು ದಂಡಿಸಿದಕ್ಕೆ ಮಾತ್ರ ಇದನ್ನು ಅಜ್ಞಾನ ನಾಶ ಆಗ್ತದೆ ಅನ್ನುವಂಥದ್ದು ಐತೆ ಅಂದ್ರೆ ಇಲ್ಲವೇ ಇಲ್ಲ. ಈ ಕಾರಣದಿಂದ ದೇಹವನ್ನು ದಂಡಿಸಬೇಡ. ದೇಹ ದಂಡನೆ ಮಾತ್ರದಿಂದ ಮುಕ್ತಿ. ದೇಹಕ್ಕೆ ನನ್ನ ದಂಡನೆ ಮಾಡಿದ್ರೆ ಮುಕ್ತಿ ಆಗ್ತದೆ ಅಂತಂದ್ರೆ ಮತ್ತು ಇವತ್ತು ಎಷ್ಟೋ ಜನ ಶರೀರಕ್ಕೆ ನಾನಾ ರೀತಿಯಿಂದ ದಂಡನೆ ಮಾಡ್ತಾರೆ, ಹೊಡಿತಾರೆ, ಆಮೇಲೆ ಈ ನೇಣು ಹಾಕ್ಕೊಂಡು ಸಾಯ್ತಾರೆ. ಮತ್ತು ಈ ಶರೀರಕ್ಕೆ ಅಷ್ಟು ದಂಡಿಸ್ಯಾರ ಅಂತಂದ್ರೆ ಮತ್ತು ಅವರು ಮುಕ್ತರಾಗ್ತಾರೆ ಅಂತ ಹೇಳ್ಬೇಕಾಗ್ತದೆ. ಶರೀರಕ್ಕೆ ದಂಡಿಸೋದ್ರಿಂದ ಮುಕ್ತರಾಗ್ತದೆ. ಮತ್ತು ಈ ಶರೀರಕ್ಕೆ ನಾನಾ ರೀತಿಯಿಂದ ಕಷ್ಟ ಕೊಟ್ಕೊಂಡು ಸಾಯೋರು ಅದಾರಲ್ಲ, ಮತ್ತು ಹಂಗಂದರೆ ಈ ಶರೀರಕ್ಕೆ ದಂಡಿಸ್ಯಾರಪ್ಪ ಮತ್ತು ಅವ್ರಿಗೆ ಮುಕ್ತಿ ಆಗ್ತದೆ ಅನ್ಬೇಕಾಗ್ತದೆ. ಹಂಗೆ ಅನ್ನಕ್ಕೆ ಬರೋಂಗಿಲ್ಲ. ಅದರಿಂದ ತನುವ ದಂಡಿಸಬೇಡ. ಅದಕ್ಕೆ ಶರೀರವನ್ನು ದಂಡ್ಸೋಕ್ಕೆ ಯಾಕೆ ಹೋಗ್ತಿ? ಅದಕ್ಕೆ ಏನು ಮಾಡ್ಯದ ಪಾಪ ಅದು? ಅದಕ್ಕೆ ದಂಡ್ಸೋಕ್ಕೆ ಹೋಗಬೇಡ. ಮತ್ತು ಇದು ಹೆಂಗೈತಪ್ಪ ಅಂತಂದ್ರೆ ಈ ಮನಸ್ಸನ್ನು ನಿಲ್ಲಿಸಬೇಡ. ಮನಸ್ಸನ್ನು ಕೂಡ ಇದು ಶರೀರ ಇದ್ದಂಗೆ ಅದು ಕೂಡ ನಿನಗೆ ಅನ್ಯಾಯ ಅದು. ಅದಕ್ಕೆ ನಿಲ್ಲಿಸಬೇಕು ಅಂತ ಹೋಗಬೇಡ. ಮನಸ್ಸನ್ನು ನಿಲ್ಲಿಸೋಕ್ಕೆ ಹೋಗಬೇಡ. ಯಾಕಂದ್ರೆ ಈ ಮನಸ್ಸನ್ನು ಯಾವುದರಿಂದ ಆಗ್ಯದಪ್ಪ ಅಂದ್ರೆ ವಾಯು ತತ್ವದಿಂದ ಆಗ್ಯದ ಮನಸ್ಸು. ಅದು ವಾಯು ಎಲ್ಲರೂ ನಿಂದಿರ್ತದೆ, ಹಿಡ್ಕೊಂಡ್ರೆ ನಿಂದ್ರಂಗಿಲ್ಲ. ಅದಕ್ಕೆ ವಾಯು ತತ್ವದಿಂದ ಉತ್ಪನ್ನ ಆಗಿರುವಂಥ ಈ ಮನಸ್ಸು ಅದು ಸ್ವಾಭಾವಿಕವಾಗಿ ಚಂಚಲ ಅದು ಮನಸ್ಸು. ಅದಕ್ಕೆ ಇದನ್ನು ಯಾವ ರೀತಿ ಅಂತಂದ್ರೆ ಯೋಗ ಅಭ್ಯಾಸ ಮಾಡಿ ಈ ಸಾಧನೆಗಳಿಂದ ನಾವು ನಿಲ್ಲಿಸ್ಬೋದು ಮನಸ್ಸನ್ನು. ಆದರೆ ಮನಸ್ಸನ್ನು ತಡೆದು ನಿಲ್ಲಿಸ್ಬೋದು. ಆದ್ರೆ ಮನಸ್ಸನ್ನು ತಡೆದು ನಿಲ್ಲಿಸುವಂಥದ್ದು ಯಾವಾಗಲೂ ಆಗಂಗಿಲ್ಲ. ಅದು ಯಾವಾಗಲೂ ಆಗಂಗಿಲ್ಲ. ಯಾವಾಗ ನೀನು ಈಗ ಯೋಗಗಳನ್ನು ಮಾಡಬೇಕಾದಾಗ ಮನಸ್ಸನ್ನು ಅಲ್ಲೇನತ್ತದ ಏಕಾಗ್ರತೆ ಬರ್ತದೆ. ಎಷ್ಟು ದಿವಸ ಬರ್ತದೆ? ನಾವು ಎಷ್ಟು ದಿವಸ ಯೋಗಗಳನ್ನು ಮಾಡ್ತೀವಿ ಅಷ್ಟೇ ದಿವಸ ಆ ಮನಸ್ಸು ನಿಂತಂಗೆ ಕಾಣ್ತದೆ. ಇದನ್ನು ತಿಳ್ಕೊಬೇಕು. ಆದ್ರೆ ಮತ್ತೆ ಏನಾಗ್ತದೆ? ಮತ್ತೆ ಯಥಾಸ್ಥಿತಿಗೆ ಬಂತು ಅಂದಾಗ ನಾವು ಮಾಡದೆ ಬಿಟ್ಟಿವಿ ಅಂದರೆ ಯಥಾಸ್ಥಿತಿಗೆ ಬರ್ತದೆ ಆ ಮನಸ್ಸು. ಯಾಕಂದ್ರೆ ಅದು ನಿಲ್ಲೋದಲ್ಲ ಮನಸ್ಸು. ಅದಕ್ಕೆ ಯಾವುದು ಒಂದು ಟೊಂಗೆಯನ್ನು ನಾವು ಬಗ್ಗಿ ಹಿಂಗೆ ಹಿಡ್ಕೊಂಡು ನಿಂತಾಗ ಅದು ನಾವು ಹಿಡ್ಕೊಂಡು ನಿಂತಷ್ಟು ನಿಂದಿರ್ತದೆ. ನಾವು ಕೈ ಬಿಟ್ಟಿವಿ ಅಂದರೆ ಮ್ಯಾಲೆ ಹೋಗ್ಬಿಡ್ತದೆ, ಅದೇ ಸ್ಥಿತಿಗೆ ಬಂದುಬಿಡ್ತದೆ. ಅದ್ರಂಗೆ ಯೋಗ ಅಭ್ಯಾಸದಿಂದ ಸಮಾಧಿ ಕಾಲಕ್ಕೆ ಮನವನ್ನು ಇರ್ಲಾರ್ದಂಗೆ ಮಾಡ್ತೀವಿ. ಯೋಗ ಮಾಡ್ತಾ ಹೋದಾಗ ಮನಸ್ಸು ಏನಾಗ್ತದೆ? ಲಯ ಆಗ್ತದೆ, ಸಮಾಧಿ ಸ್ಥಿತಿ ಬರ್ತದೆ. ಆದ್ರೆ ಮತ್ತೆ ಅದರಿಂದ ಹೊರಗೆ ಬಂದ ತಕ್ಷಣವೇ ಪುನಃ ಮನಸ್ಸು ಚಂಚಲ ಆಗ್ತದೆ. ಎಲ್ಲರಿಗೂ ಅನುಭವಕ್ಕೆ ಆಗ್ತದೆ, ಯೋಗ ಮಾಡೋರಿಗೆ ಅನುಭವಕ್ಕೆ ಆಗ್ತದೆ. ಯಾಕಂದ್ರೆ ಈ ವಿಚಾರ ನಾನು ಕೇಳಿದ್ದೆ. ಅದು ನೋಡ್ರಿ, ಅದಕ್ಕೆ ಸಂಸ್ಕಾರ ಅಂತ ಹೇಳ್ತಾರೆ ಅವರು. ನಾವು ಈ ಪ್ರಾಣಾಯಾಮ ಮೆಡಿಟೇಷನ್ ಸಹಜ ಸ್ಥಿತಿ ಯೋಗ ಬಂದಾಗ ಆವಾಗ ಅವರು ಕಾಲಮ್ ಕೊಟ್ಟಿದ್ರು. ಏನು ನಿಮಗೆ ಯಾವುದು ಶರೀರದ ಬಾಧೆಗಳದಾವ ಅದ್ರ ಸಲುವಾಗಿ ಯೋಗ ಮತ್ತು ಮೆಡಿಟೇಷನ್ ಇವೆಲ್ಲ ಹೇಳಿಕೊಡ್ತಾರೆ. ನಿಮಗೇನು ಪ್ರಾಬ್ಲಮ್ ಅದು ಶರೀರಕ್ಕೆ ಅಂತಂದರು. ಅವಾಗ ನಂದು ಇರುವಂಥದ್ದು ಒಂದೇ ಒಂದು
ನನಗೆ ಯಾವುದು ರೋಗ ಇಲ್ಲ ಏನಿಲ್ಲ, ಯಾವತ್ತೂ ನಾನು ಭಗವಂತನ ಸ್ಮರಣೆಯಲ್ಲೇ ಇರಬೇಕು ಅನ್ನುವಂಥದ್ದು ಆ ಕಾಲಮ್ದಾಗ ಬರೆದಿದ್ದೆ ನಾನು. ಗೊತ್ತಿಲ್ಲ ಹೆಂಗೋ ಅದು ಅದೇ ವಿಚಾರನೇ ಬಂದಿತ್ತು. ಬಟ್ ಇದಾಗ ಮಾಡ್ತಾ ಹೋದಾಗ ನನಗೆ ಕೆಲವೊಂದು ಅನುಭವಗಳನ್ನು ಬಂದವು, ಇಲ್ಲ ಅಂತಿಲ್ಲ. ಅದು ಅವಾಗ ಗುರುಗಳಿಗೆ ಕೇಳಿದೆ ನಾನು, ಏನಂತ ಕೇಳಿದೆ, ಈಗ ಮೆಡಿಟೇಷನ್ ಮಾಡಬೇಕಾದಾಗ ನಾವು ಭಾಳಷ್ಟು ಡೀಪಾಗಿ ಹೋಗಿರ್ತೀವಿ, ಆವಾಗ ಮನಸ್ಸು ಲಯ ಆಗಿರ್ತದೆ. ಲಯ ಆದಾಗ ಭಾಳಷ್ಟು ಆನಂದ ಆಗ್ತದೆ ಅಲ್ಲಿ, ಭಾಳಷ್ಟು ಆನಂದ ಆಗ್ತದೆ, ಯಾವುದು ಪರಿವೇ ಇಲ್ಲ, ಆನಂದ ಒಂದು ಸಮಾಧಿ ಸ್ಥಿತಿನೇ ಆಗಿರ್ತದೆ ಅಲ್ಲಿ. ಬಟ್ ಆ ಸ್ಥಿತಿಯಿಂದ ಎದ್ದ ಮೇಲೆ ಮಾಮೂಲಿ ಮತ್ತೆ ವಿಷಯಗಳ ಒಂದು ಭಾವ ಬಂದುಬಿಡ್ತದೆ. ನಾನು ಹೇಳಿದ್ದೆ, ಮೆಡಿಟೇಷನ್ ಮಾಡುವಂಥ ಸಂದರ್ಭದಲ್ಲಿ ಆದಂಥ ಅನುಭವ ಏನಿರ್ತದೆ, ಸಮಾಧಿ ಸ್ಥಿತಿ ಇರ್ತದ, ಅದು ಎಚ್ಚರಿಕೆ ಆದಮೇಲೆ ಕೂಡ ಅದೇ ಸ್ಥಿತಿ ನನಗಿರ್ಬೇಕಂತ ಕೇಳಿದ್ದೆ ನಾನು ಅದನ್ನು. ಆ ಎಚ್ಚರಿಕೆ ಆದಮೇಲೆ ಕೂಡ ಅದೇ ಸ್ಥಿತಿ ನನಗೆ ಬರಬೇಕು ಅಂತ ಕೇಳಿದಾಗ ಅವ್ರು ಹೇಳಿದರು, ಇಲ್ಲ ನೀವು ಇದನ್ನು ಸದಾ ಮಾಡ್ಕೊತ ಹೋಗ್ರಿ, ಅದು ನಿಮ್ಗೆ ಆಗ್ತದೆ ಅನ್ನುವಂಥ ಮಾತು ಅವ್ರು ಹೇಳಿದರು. ಬಟ್ ಅಪೇಕ್ಷೆ ಇತ್ತು, ಅದಕ್ಕಾಗಿ ಭಗವಂತ ಮತ್ತು ಮುಂದೆ ನಮಗೆ ಬಸವಾನಂತರ ರೂಪಾಯಿಗೆ ಬಂದು ಇದನ್ನು ನಮಗೆ ತಿಳಿಸಿದರು. ಯಾವಾಗ ಅಂದ್ರೆ ಈ ಮನಸ್ಸನ್ನು ನಾವು ಯೋಗದ ಮೂಲಕ ತಡೆ ಹಿಡಿತೀವಿ ಅಂತಂದ್ರೆ ಕೂಡ, ಅಲ್ಲಿ ಸಮಾಧಿ ಸ್ಥಿತಿ ಆದಪ್ಪ ನಮ್ಗೆ ಅಂತಂದ್ರೂ ಕೂಡ, ಅದು ಯಾವಾಗ ಆ ಸ್ಥಿತಿಯಲ್ಲಿದ್ದಾಗ ಮಾತ್ರ ಅದು ಮನಸ್ಸು ನಿಂತಂಗೆ ಆಗಿರ್ತದೆ, ಮತ್ತು ಮಾಮೂಲಿ ಬಂದಾಗ ಮನಸ್ಸು ಯಥಾಸ್ಥಿತಿಗೆ ಬಂದುಬಿಡ್ತದೆ. ಹಂಗಾಗಿ ಅಲ್ಲಿ ಕೂಡ ಆ ಒಂದು ಸ್ಥಿತಿಗೆ ಮೋಕ್ಷ ಆಗ್ತಂತ ಹೇಳಿದ್ರೆ ಅದು ಕೂಡ ಹಂಗಾಗಂಗಿಲ್ಲ. ಯಾಕಂದ್ರೆ ಅಲ್ಲಿ ಅಜ್ಞಾನ ಇರ್ತದೆ, ಹಂಗಾಗಕ್ಕೆ ಬರೋಂಗಿಲ್ಲ. ಅದು ಅಜ್ಞಾನ ಇರೋ ತನಕ ಬೇಕಾದಷ್ಟು ಯೋಗದ ಸಮಾಜ ಸ್ಥಿತಿಗೆ ಹೋದ್ರೂ ಕೂಡ ಅದರಿಂದ ಮೋಕ್ಷ ಆಗಂಗಿಲ್ಲ. ಅದಕ್ಕೆ ಈ ರೀತಿಯಾಗಿ ನಿದ್ರೆಯಲ್ಲಿ ಎಲ್ಲರ ಮನಸ್ಸು ನಿರೋಧ ಆಗಿರ್ತದೆ. ಆದರೆ ಎಲ್ಲರಿಗೆ, ಯಾಕಂದ್ರೆ ಆ ಮನಸ್ಸು ಎಲ್ಲಿ ಅಡಗಿರ್ತದೆ, ಕಾಣುವುದು ಅವಿದ್ಯೆಯಲ್ಲಿ ಅಡಗಿರ್ತದೆ. ಅದು ಅವಿದ್ಯೆಯಲ್ಲಿ ಅದು ಅಡಗಿರ್ತದೆ ಮನಸ್ಸಲ್ಲಿ ಲಯ ಆಗಿರೋಂಗಿಲ್ಲ. ಅದಕ್ಕೆ ಇಲ್ಲಿ ಏನೊಂದು ಪ್ರಯತ್ನ ಇಲ್ಲದೆ ಮನಸ್ಸು ನಿರೋಧ ಆಗಿರ್ತದೆ ನಿದ್ರೆಯಲ್ಲಿ. ನಾವು ಇದನ್ನೇ ಇಟ್ಕೊಂಡು ನಾಳೆ ಮಾತಾಡೋಣ. ಭಾಳಷ್ಟು ವಿಶೇಷವಾದಂಥ ವಿಚಾರಗಳದಾವ, ಬಹಳ ಅದ್ಭುತವಾದಂಥ ವಿಚಾರಗಳದಾವ. ನಾಳೆ ಇದನ್ನೇ ಇಟ್ಕೊಂಡು ಮಾತಾಡೋಣ. ಒಂದೆರಡು ಮತ್ತು ಗುರುಗಳು ಪಾದಕ್ಕೆ ಅರ್ಪಿಸಿ ಹರ